ಹಲೋ ಗಾಯ್ಸ್, ಎರಡು ಏಲಿಯನ್ಸ್ಗಳು ಒಂದು ಮಿಷನ್ ಮೇಲೆ ಈ ಭೂಮಿ ಮೇಲೆ ಬರ್ತಾರೆ. ಆದರೆ ಇಲ್ಲಿನ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ ನಮ್ಮ ಭೂಮಿ ಮೇಲೆ ಏಲಿಯನ್ಸ್ಗಳು ಬಂದಿದೆ ಅಂತ. ಹಾಗಾಗಿ ಅವ್ರನ್ನ ಕ್ಯಾಚ್ ಮಾಡೋದಕ್ಕೆ ಅಂದ್ಬಿಟ್ಟು ಹರಸಾಹಸ ಪಡೋಕೆ ಶುರು ಮಾಡ್ತಾರೆ. ಆದರೆ ಈ ಏಲಿಯನ್ಸ್ಗಳನ್ನ ಅವ್ರನ್ನ ಒಂದು ಪ್ರಪಂಚಕ್ಕೆ ವಾಪಸ್ ಕಳಿಸ್ಬೇಕು ಅಂದ್ಬಿಟ್ಟು ನಮ್ಮ ಹೀರೋ ಇವ್ರಿಗೆ ಸಹಾಯ ಮಾಡೋಕ್ಕೆ ಇಳಿತಾನೆ. ನಮ್ಮ ಹೀರೋ ಇವ್ರಿಗೆ ಹೇಗೆಲ್ಲ ಸಹಾಯ ಮಾಡ್ತಾನೆ ಮತ್ತೆ ಆ ಏಲಿಯನ್ಸ್ಗಳನ್ನ ಅವ್ರನ್ನ ಒಂದು ಪ್ರಪಂಚಕ್ಕೆ ವಾಪಸ್ ಕಳಿಸೋಕೆ ಏನನ್ನೆಲ್ಲ ಕಷ್ಟಪಡ್ತಾನೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ರೇಸ್ ಟು ವಿಚ್ ಮೌಂಟೇನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಡೋಂಟ್ ಟರ್ನ್ ಔಟ್ ದಿ ಲೈಟ್ಸ್ ಅಂತ ಒಂದು ಮಿಸ್ಟೀರಿಯಸ್ ಆಗಿರೋ ಹಾರರ್ ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡಿಸ್ಕ್ರಿನಲ್ಲಿ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನಲ್ಲಿ ಕೆಲವು ನ್ಯೂಸ್ ರಿಪೋರ್ಟರ್ಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಏನಪ್ಪ ಹೇಳ್ತಾ ಇರ್ತಾರೆ ಅಂದರೆ ಈ ಏಲಿಯನ್ಸ್ಗಳು ಈ ಭೂಮಿ ಮೇಲೆ ಬಂದೋಗಿದೆ ಅದನ್ನ ಹೇಳ್ತಾ ಇರ್ತಾರೆ. ಆದರೆ ಸರ್ಕಾರ ಇದನ್ನ ಯಾವ ಏಲಿಯನ್ಸು ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಆದರೆ ಮನುಷ್ಯರೆಲ್ಲ ಇಷ್ಟೊಂದು ಸಲ ಏಲಿಯನ್ಸ್ನ ನೋಡಿದ್ದಾರೆ, ಅದು ಮತ್ತೆ ಅದನ್ನ ಫೋಟೋನು ಕೂಡ ತೆಗೆದುಕೊಂಡಿರೋದನ್ನ ಅದನ್ನೆಲ್ಲಾನು ಕೂಡ ತೋರಿಸ್ತಾ ಇರ್ತಾರೆ. ಇಲ್ಲಿಂದ ನಾವು ಒಂದು ಸ್ಪೇಸ್ ಶಿಪ್ ಭೂಮಿ ಮೇಲೆ ಬರ್ತಾ ಇರೋದನ್ನ ನಾವು ನೋಡ್ತೀವಿ. ಇದನ್ನೆಲ್ಲಾನು ಕೂಡ ಸೈಂಟಿಸ್ಟ್ ಅವರು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅದು ಯಾವ ಕಡೆಗೆ ಹೋಗುತ್ತೆ ಇಲ್ಲಿ ಹೋಗುತ್ತೆ ಅಂತ. ಹಾಗೆ ಆ ಸ್ಪೇಸ್ ಶಿಪ್ ಹೋಗ್ಬಿಟ್ಟು ಸೀದಾ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬ್ಲಾಸ್ಟ್ ಆಗ್ಬಿಡುತ್ತೆ. ಇದನ್ನು ನೋಡಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆನ್ರಿ ಅನ್ನೋನ ಒಬ್ಬನ ಕರೆಸ್ತಾರೆ. ಇವನು ಡಿಫೆನ್ಸ್ ಟೀಮ್ ಅನ್ನ ಕಮಾಂಡೋ ಆಗಿರ್ತಾನೆ. ಈಗ ತಾನೇ ಸ್ಪೇಸ್ ಶಿಪ್ ಕ್ರಾಶ್ ಆಯ್ತಲ್ಲ, ಆ ಜಾಗದಲ್ಲಿ ಏನಾರ ಕ್ಲೂ ಸಿಗುತ್ತೆ ಅಂತ ಹೋಗಿ ಹುಡ್ಕೋಕೆ ಅಂತ ಇವನು ಟೀಮು ಮತ್ತೆ ಕೆಲವು ಪೊಲೀಸರು ಸೋಲ್ಜರ್ಸ್ ಗಳನ್ನೆಲ್ಲ ಹಾಕೊಂಡು ಹೋಗ್ತಾನೆ. ಎಲ್ಲಾರನ್ನೂ ಹಾಕೊಂಡು ಆ ಜಾಗಕ್ಕೆ ಹೋದಾಗ ಗೊತ್ತಾಗುತ್ತೆ ಅಲ್ಲಿ ಒಂದು ಸ್ಪೇಸ್ ಶಿಪ್ ಇರುತ್ತೆ. ಎಲ್ಲ ಕಡೆ ಬೆಂಕಿ ಹೊತ್ಕೊಂಡು ಉರಿತಾ ಇರುತ್ತೆ. ಆದ್ರೆ ಅಲ್ಲಿ ಯಾವ ಏಲಿಯನ್ ಇವ್ರಿಗೆ ಕಾಣೋದಿಲ್ಲ. ಹೆನ್ರಿನು ಕೂಡ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾನೆ, ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ ಅವ್ನಿಗೆ. ಇಲ್ಲಿಂದ ಸೀನು ನಮ್ಮ ಹೀರೋ ಕಡೆಗೆ ಶಿಫ್ಟ್ ಆಗುತ್ತೆ. ಇವನ ಹೆಸರು ಜಾಕ್ ಅಂತ. ಇವನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ. ಇವತ್ತು ಒಬ್ಬ ಕಸ್ಟಮರ್ಸ್ ಪಿಕಪ್ ಮಾಡ್ಕೊಳ್ಳೋಕೆ ಅಂತ ಇಲ್ಲಿಗೆ ಬಂದಿರ್ತಾನೆ. ಹಾಗಾಗಿ ಕಾಯ್ತಾ ಇರ್ತಾನೆ ಅವ್ರಿಗೋಸ್ಕರ. ಅವರು ಕೂಡ ಬರ್ತಾರೆ. ಇವಳ ಹೆಸರು ಬಂದ್ಬಿಟ್ಟು ಅಲೆಕ್ಸ್ ಅಂತ. ಅಲೆಕ್ಸ್ ನಾವು ಹೇಳಿರೋ ಜಾಗಕ್ಕೆ ಬಿಡೋಕೆ ಇವನು ಹೋಗ್ತಾ ಇರ್ತಾನೆ. ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲೆಕ್ಸ್ನ ಕೇಳ್ತಾನೆ ಇವನು, ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವಳು ಕೂಡ ನಾನೊಂದು ಆಸ್ಟ್ರೋಫಿಸಿಕಲ್ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಈ ಆಸ್ಟ್ರೋಫಿಸಿಕಲ್ ಕೆಲಸ ಏನಪ್ಪಾ ಅಂದ್ರೆ ಈ ಏಲಿಯನ್ಸು ನಮ್ಮ ಭೂಮಿಲಿ ಎಕ್ಸಿಸ್ಟ್ ಆಗುತ್ತೆ, ಅವುಗಳಿದಾವೆ, ಅವೆಲ್ಲ ನಮ್ಮ ಭೂಮಿನ ನೋಡ್ತಾ ಇರ್ತವೆ. ಆದ್ರೆ ಈ ಜನರುಗಳಿಗೆ ಈ ಏಲಿಯನ್ಸ್ ಮೇಲೆಲ್ಲ ನಂಬಿಕೆನೇ ಇರೋದಿಲ್ವಲ್ಲ, ನಾನು ಅದನ್ನು ಪ್ರೂವ್ ಮಾಡೋಕೆ ಅಂತ ಹೊರಟಿದ್ದೀನಿ ಅಂತ ಇದ್ರ ಬಗ್ಗೆ ಹೇಳ್ತಾ ಇರ್ತಾಳೆ. ಅದೇ ರೀತಿ ನಾಳೆ ನೈಟ್ ಒಂದು ಶೋನ ಮಾಡ್ತಾ ಇರ್ತಾಳೆ ಅವೇರ್ನೆಸ್ ಮೂಡಿಸೋದಕ್ಕೆ ಈ ಏಲಿಯನ್ಸ್ ಬಗ್ಗೆ. ಅದ್ರ ಬಗ್ಗೆ ನೀನು ಕೂಡ ಜಾಯ್ನ್ ಆಗು ಅಂದ್ಬಿಟ್ಟು ಒಂದು ಕಾರಣ ಎತ್ತಿ ಇವನ್ ಕೈಗೆ ಕೊಡ್ತಾಳೆ. ಆದ್ರೆ ನಮ್ಮ ಹೀರೋಗೆ ಈ ಏಲಿಯನ್ಸ್ ಮೇಲೆಲ್ಲ ನಂಬಿಕೆನೇ ಇರೋದಿಲ್ಲ. ಅವಳನ್ನ ಬಿಟ್ಬಿಟ್ಟು ಇವನ್ ಪಾಡಿಗೆ ಇವನು ಮನೆಗೆ ಬಂದ್ಬಿಡ್ತಾನೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಅದೇ ಕ್ರಾಶ್ ಆಗಿತ್ತಲ್ಲ ಅದೇ ಜಾಗದಲ್ಲಿ ಮತ್ತೆ ತೋರಿಸ್ತಾರೆ. ಆ ಜಾಗದಲ್ಲೆಲ್ಲ ತುಂಬಾ ರಿಸರ್ಚ್ ಮಾಡಿದಾಗ ಹೆನ್ರಿಗೆ ಒಂದು ಫುಟ್ ಪ್ರಿಂಟ್ ಸಿಗುತ್ತೆ. ಆ ಫುಟ್ ಪ್ರಿಂಟ್ ನ ತಗೊಂಡೋಗ್ಬಿಟ್ಟು ಸ್ಕ್ಯಾನ್ ಮಾಡ್ತಾ ಗೊತ್ತಾಗುತ್ತೆ ಇದು ಏಲಿಯನ್ಸ್ ಗಳದೇ ಒಂದು ಫುಟ್ ಪ್ರಿಂಟ್ ಅಂತ. ಆದ್ರೆ ಇಲ್ಲಿ ಎರಡು ಏಲಿಯನ್ಸ್ ಗಳು ಬಂದಿದೆ ಅಂತಾನು ಕೂಡ ಗೊತ್ತಾಗುತ್ತೆ. ಅವು ನೋಡೋದಕ್ಕೆ ಸೇಮ್ ಮನುಷ್ಯನ ರೂಪದಲ್ಲೇ ಇರ್ತವೆ ಅಂತಾನು ಕೂಡ ಗೊತ್ತಾಗುತ್ತೆ ಅವ್ರಿಗೆ. ಇದರಿಂದ ಹೆನ್ರಿ ಏನಪ್ಪಾ ಹೇಳ್ತಾನೆ ಅಂದ್ರೆ ಆ ಕ್ರಾಶ್ ಆಗಿರೋ ಜಾಗದಲ್ಲಿ ಸುತ್ತಮುತ್ತ ಇರೋ ಸಿಸಿ ಕ್ಯಾಮ್ರಾಗಳನ್ನೆಲ್ಲ ತೆಗೆಸಿ ಅದರಲ್ಲಿ ಏನೋ ಒಂದು ಅನ್ಯೂಜುವಲ್ ಕಾಣಿಸಿದ್ರು ಅದನ್ನ ನನಗೆ ತಿಳಿಸಿ ಅಂತ ಹೇಳ್ತಾನೆ. ಇಲ್ಲಿಂದ ನಾವು ಮತ್ತೆ ನಮ್ಮ ಹೀರೋನ ನೋಡ್ತೀವಿ. ನಮ್ಮ ಹೀರೋ ಮತ್ತೆ ತನ್ನ ಕೆಲಸಕ್ಕೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇಬ್ರು ಡಾನ್ಗಳ ಅಸಿಸ್ಟೆಂಟ್ ಗಳು ಬರ್ತಾರೆ. ಇವ್ರುಗಳು ಬಂದ್ಬಿಟ್ಟು ನಮ್ ಜಾಕ್ ಹತ್ರ, ಏನ್ ಜಾಕ್ ನೀನ್ ಸೂಪರ್ ಆಗಿ ಡ್ರೈವ್ ಮಾಡ್ತೀಯಾ, ನೋಡಿದ್ರೆ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದೆಯಲ್ಲ, ಸುಮ್ನೆ ನಮ್ಮ ಬಾಸ್ ಹೇಳಿರ್ತಾರೆ ಮಾಡ್ಬಿಡು, ನಮ್ಮ ಬಾಸ್ ಉಲ್ಫ್ ಹೇಳಿರ್ತಾರ, ಮತ್ತೆ ನೀನು ನಮ್ಮ ಟೀಮ್ ನ ಜಾಯ್ನ್ ಆಗು, ಮತ್ತೆ ನೀನು ಹಳೆ ಜೀವನ ಮತ್ತೆ ಜೀವನ ಮಾಡ್ಬೋದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಇವನು ಅದಕ್ಕೆಲ್ಲ ಇಷ್ಟ ಇರೋದಿಲ್ಲ. ನಿಮ್ ಬಾಸ್ ಕೇಳು, ನಾನು ನಿಮ್ ಕೆಲಸನೇ ಬಿಟ್ಬಿಟ್ಟಿದ್ದೀನಿ, ಇನ್ಮೇಲೆ ನಿಮ್ ಜೊತೆ ಸೇರೋದಿಲ್ಲ ಅಂತ ಹೇಳು ಹೋಗು ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಆದ್ರೆ ಅವ್ರು ಕೇಳ್ತಾನೆ ಇರೋದಿಲ್ಲ. ಇವನ್ನ ಎಳ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ ಜಾಕ್ ಏನ್ ಸುಮ್ನೆ ಅಲ್ಲ, ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಅವ್ರಿಬ್ರಿಗೂ ಸರಿಗೆ ಹೊಡಿತಾನೆ. ನೀವು ಒಂದ್ಸತಿ ಹೇಳೋದು ಅರ್ಥ ಆಗಲ್ವಾ, ನಾನು ನಿಮ್ ಬಾಸ್ ಹತ್ರ ಬರೋದಿಲ್ಲ, ಹೇಳು ಹೋಗು ಅಂದ್ಬಿಟ್ಟು ಕಳಿಸ್ತಾನೆ. ಹಾಗೆ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ. ಇದರಿಂದ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವನು ಕೂಡ ತನ್ನ ಟ್ಯಾಕ್ಸ್ನ ಎತ್ಕೊಂಡು ಬಂದ್ಬಿಡ್ತಾನೆ. ಸ್ವಲ್ಪ ದೂರ ಬಂದಾದ್ಮೇಲೆ ನೋಡ್ತಾನೆ ಇವ್ನ ಟ್ಯಾಕ್ಸಿ ಒಳಗಡೆ ಇಬ್ರು ಮಕ್ಳುಗಳು ಕೂತಿರ್ತಾರೆ. ಒಂದ್ ನಿಮಿಷ ದಂಗಾಗ್ಬಿಟ್ಟು ಯಾರೋ ನೀವು ಹೆಂಗರು ಬಂದ್ರಿ ಒಳಗಡೆ ಅಂದಾಗ ಅವರು ಕೂಡ ಅವ್ರವ್ರ ಹೆಸರುನ ಹೇಳ್ತಾರೆ. ಒಬ್ಬಳನ ಹೆಸರು ಬಂದ್ಬಿಟ್ಟು ಸಾರಾ ಅಂತ, ಹಾಗೆ ಅವನಣ್ಣ ಸೇತ್ ಅಂತ. ಅವ್ರುಗಳು ಕೂಡ ನಮ್ಮ ಒಂದು ಡೆಸ್ಟಿನೇಷನ್ ಇದೆ, ಅಲ್ಲಿ ನೀನು ಡ್ರಾಪ್ ಮಾಡು, ನಿಂಗೆ ತುಂಬಾ ಹಣ ಕೊಡ್ತೀನಿ ಅಂತ ಸ್ವಲ್ಪ ಹಣ ಎತ್ತೆ ಕೊಡ್ತಾರೆ. ಇವನು ಕೂಡ ಯಾರಿ ಮಕ್ಕಳು ಎಲ್ಲ ಅಂತ ಡೌಟ್ ಎಲ್ಲ ಬಂದ್ಬಿಟ್ಟು ಸರಿ ಆಯ್ತು ಬರ್ರಿ ಅಂದ್ಬಿಟ್ಟು ಇವ್ನ ಪಾಡಿಗೂ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರುಗಳು ಕೂಡ ಒಂದು ಡಿವೈಸ್ ನ ಇಟ್ಕೊಂಡು ಒಂದು ಡೆಸ್ಟಿನೇಷನ್ ನೋಡ್ಬಿಟ್ಟು ಆ ಜಾಗನ ರೂಟ್ ನ ಹೇಳ್ತಾ ಇರ್ತಾರೆ. ಈ ಕಡೆಯಲ್ಲಿ ಅವರು ಆ ಫುಟ್ ಪ್ರಿಂಟ್ಸ್ ಗಳು ಎಲ್ಲಿವರೆಗೂ ಹೋಗಿದೆ ಅದನ್ನೆಲ್ಲ ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಟ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ ಒಂದು ಪೆಟ್ರೋಲ್ ಸ್ಟೇಷನ್ ಗೆ ಹೋಗ್ಬಿಟ್ಟು ಅಲ್ಲಿಂದ ಕೆಲವು ಬಟ್ಟೆಗಳನ್ನ ಇವರು ಕತ್ಕೊಂಡು ಬೇರೆ ಕಡೆಗೆ ಹೋಗ್ಬಿಟ್ಟಿರ್ತಾರೆ ಅಂತ. ಮತ್ತೆ ಅದನ್ನು ಕೂಡ ಟ್ರ್ಯಾಕ್ ಮಾಡಿದಾಗ ಒಂದು ಬಸ್ ಒಳಗಡೆ ಇವ್ರು ಹೋಗಿರ್ತಾರೆ. ಆ ಬಸ್ಸಿಂದ ಎಲ್ಲಿಗೆ ಹೋಗಿರ್ತಾರಪ್ಪ ಅಂದ್ರೆ ಒಂದು ATM ಮಿಷನ್ ಹತ್ರ ಹೋಗ್ಬಿಟ್ಟು ಅಲ್ಲಿ ತುಂಬಾ ಹಣನ ಎತ್ಕೋತಾರೆ.
ತಮ್ಮ ಒಂದು ಸ್ಕಿಲ್ನ ಯೂಸ್ ಮಾಡಿಕೊಂಡು ಈ ಎರಡು ಚಿಕ್ಕ ಹುಡುಗರು ಬೇರೆ ಯಾರೋ ಅಲ್ಲ, ನಾವು ಟ್ಯಾಕ್ಸಿ ಒಳಗಡೆ ನೋಡಿದ್ವಲ್ಲ ಅವರೇ ಇವರು, ಅವೇ ಏಲಿಯನ್ಸ್ಗಳು. ಮತ್ತೆ ಅದೇ ಜಾಗದಲ್ಲಿ ತುಂಬಾ CC ಕ್ಯಾಮೆರಾಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಇವರು ಆ ಟ್ಯಾಕ್ಸಿ ಒಳಗಡೆ ಹತ್ತಿರೋದು ಕ್ಲಿಯರ್ ಆಗಿ ಕ್ಯಾಚ್ ಆಗ್ಬಿಟ್ಟಿರುತ್ತೆ. ಇದರಿಂದ ಹೆನ್ರಿ ಏನಪ್ಪಾ ಹೇಳ್ತಾನೆ ಅಂದ್ರೆ ಆ ಟ್ಯಾಕ್ಸಿ ಲೊಕೇಶನ್ ಟ್ರ್ಯಾಕ್ ಮಾಡಿ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಬಟ್ ಆದ್ರೆ ಯಾರು ಕೂಡ ನೀವುಗಳು ಅವು ಕಣ್ಮುಂದೆಗಳು ಹೋಗ್ಬಿಟ್ಟು ಅವ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಬೇಡಿ, ಯಾಕಂದ್ರೆ ಅವು ಏಲಿಯನ್ಸ್ಗಳು ಏನ್ ಬೇಕಾದ್ರೂ ಮಾಡ್ಬಿಡ್ತೇವೆ ಅಂತ ಒಂದು ಅವೇರ್ನೆಸ್ ಕೊಟ್ಬಿಟ್ಟು ಎಲ್ಲಾನು ಕಳಿಸ್ತಾನೆ. ಈ ಕಡೆ ಜಾಕ್ನ ಕರ್ಕೊಂಡು ಆ ಇಬ್ರು ಹುಡುಗರು ಯಾವ್ದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಜಾಕ್ ಹೋಗ್ಬೇಕಾದ್ರೆ ಇವ್ರಿಗೆ ಕ್ವಶನ್ಗಳನ್ನ ಮಾಡ್ತಾ ಇರ್ತಾರೆ. ನಿಮ್ ತಂದೆ ತಾಯಿ ಯಾರು, ಇಷ್ಟೊಂದು ಹಣ ಹೇಗೆ ಬಂತು ನಿಮ್ ಕೈಗೆ, ಎಲ್ಲಾನು ಕೂಡ ಕೇಳ್ತಾ ಇರ್ತಾರೆ. ಅವ್ರೇನು ಕೂಡ ಆನ್ಸರ್ ಮಾಡ್ತಾ ಇರೋದಿಲ್ಲ. ಮತ್ತೆ ಹಾಗೆ ಸಾರಾ ಹಿಂದೆ ನೋಡ್ತಾರೆ, ಯಾವ್ದೋ 2 ಕಾರ್ಗಳು ಇವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಇದರಿಂದ ಜಾಕ್ ಕೂಡ ಹೇಳ್ತಾರೆ, ಜಾಕ್ ಇದನ್ನ ಅದು ಸೀರಿಯಸ್ ತಗೊಳ್ದಲೆ ಅವ್ರ್ಯಾಕೆ ನಮ್ಮನ್ನು ಫಾಲೋ ಮಾಡ್ತಾರೆ, ಅವ್ರನ್ನ ಮುಂದೆ ಹೋಗೋಕೆ ಬಿಡೋಣ ಅಂದ್ಬಿಟ್ಟು ಅವನು ಮುಂದೆ ಹೋಗಿ ಅಂತ ಹೇಳ್ತಾರೆ. ಅವರು ಕೂಡ ನೋಡ್ತಿದ್ದಂಗೆ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಇದರಿಂದ ಸಾರಾ ಏನು ಹೇಳ್ತಾಳೆ ಅಂದ್ರೆ ಇವ್ರ ಮೈನ ರೀಡ್ ಮಾಡಿಬಿಟ್ಟು ಇವರು ಉಲ್ಫ್ ಕಡೆಯವರು ನಿನ್ನ ಸಾಯಿಸಕ್ಕೆ ಅಂತ ಬಂದಿದ್ದಾರೆ, ಬೇಗ ಫಾಸ್ಟಾಗಿ ಓಡಿಸು ಅಂತ ಹೇಳ್ತಾರೆ. ಇವನು ಕೂಡ ಸರಿಯಾಗಿ ಓಡಿಸೋಕೆ ಶುರು ಮಾಡ್ತಾನೆ. ಆದರೆ ಜಾಕ್ಗೆ ಗೊತ್ತಿರೋದಿಲ್ಲ ಇವರು ಪೊಲೀಸ್ನವರು ಅಂದ್ಬಿಟ್ಟು, ಇವನು ಗ್ಯಾಂಗ್ಸ್ಟರ್ ಉಲ್ಫ್ ಕಡೆಯವರು ಅಂದ್ಬಿಟ್ಟು ಇವನು ಕೂಡ ಫಾಸ್ಟಾಗಿ ಓಡಿಸೋಕೆ ಶುರು ಮಾಡ್ತಾನೆ. ಆದರೂ ಕೂಡ ಅವರು ಇವ್ಗಳನ್ನ ಚೇಸ್ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಜಾಕ್ ಹಾಗೋ ಈಗ ಮಾಡಿ 2 ಕಾರ್ಗಳ ಕಥೆನ ಮುಗಿಸಾದೇನೆ. ಇನ್ನೊಂದು ಕಾರ್ ಇವ್ರನ್ನ ಆಟ ಆಡ್ಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಸೇತನ್ ಏನು ಮಾಡ್ತಾನೆ ಅಂದರೆ ಹಿಂಗಿದ್ರೆ ಆಗಲ್ಲ, ನಾನೇನಾದ್ರು ಮಾಡಬೇಕು ಅಂದ್ಬಿಟ್ಟು ಆ ಕಾರಿಂದ ತನ್ನ ಸೂಪರ್ ಪವರ್ನ ಯೂಸ್ ಮಾಡ್ಕೊಂಡು ಆಚೆ ಬಂದ್ಬಿಟ್ಟು ಆ ಕಾರ್ನ ಎದುರುಗಡೆ ಹೋಗಿ ನಿಂತ್ಕೋತಾನೆ. ಆ ಕಾರ್ ಬಂದ್ಬಿಟ್ಟು ಇವನಿಗೆ ಗುದ್ದಿದ ತಕ್ಷಣ ಅಷ್ಟೇ ಫಿನಿಶ್, ಆ ಕಾರ್ ಪುಡಿಯಾಗಿ ಹೋಗ್ಬಿಡುತ್ತೆ. ಆದರೆ ಇವನಿಗೇನು ಆಗೋದಿಲ್ಲ. ಮತ್ತೆ ಸಾರಾ ಆ ಗಾಡಿನ ಸ್ಟಾಪ್ ಮಾಡ್ಬಿಟ್ಟು ಅವಳನ್ನ ಒಂದು ಪವರ್ನ ಯೂಸ್ ಮಾಡ್ಕೊಂಡು ರಿವರ್ಸ್ ತಗೊಂಡ್ಬಂದ್ಬಿಟ್ಟು ಸೇತನ್ನ ಹತ್ತಿಸ್ಕೊಂಡು ಪೀಸಾಗಿ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಇವರೆಲ್ಲರೂ ಕೂಡ ಇವ್ ಯಾರು ಟ್ಯಾಕ್ಸಿ ಡ್ರೈವರು ಇವ್ನ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಹಾಗೆ ಅವ್ರನ್ನ ಮುಂದೆ ಕರ್ಕೊಂಡ್ಬಂದ್ಬಿಟ್ಟು ಸಾರಿ ಕೊಂಡ್ರು ನಿಮ್ಗೆ ನಮ್ಮಿಂದಾನೇ ಈ ಥರ ಆಗಿದ್ದು, ಆ ಉಲ್ಫ್ಮ್ಯಾನ್ಗಳು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಸಾರಿ ಕಳ್ತಿರ್ತಾನೆ. ಹುಡುಗರು ಕೂಡ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನಾಗ್ತಾರೆ. ಮತ್ತೆ ಹಾಗೆ ಇವ್ರನ್ನ ಒಂದು ಜಾಗಕ್ಕೆ ಕರ್ಕೊಂಬರಕ್ಕೆ ಶುರು ಮಾಡ್ತಾನೆ. ಹೋಗ್ತಾ ಅಲ್ಲಿ ಯಾರು ಕೂಡ ಕಾಣಿಸೋದೇ ಇಲ್ಲ. ಯಾವುದೋ ಒಂದು ಬೆಟ್ಟದ ಮೇಲೆ ಬಂದ್ಬಿಟ್ಟಿರ್ತಾರೆ. ಜಾಕ್ ಕೂಡ ಇಲ್ಲಿ ಯಾರು ಇಲ್ವಲ್ಲ, ನೀವೆಲ್ಲಿ ಇರ್ತೀರ ಅಂದಾಗ ಇಲ್ಲೇ ಸ್ವಲ್ಪ ದೂರದಲ್ಲಿ ಇರ್ತೀವಿ, ಅಲ್ಲಿ ಮನೆ ಕಾಣಿಸ್ತೈತಲ್ಲ ಅಲ್ಲಿ ಹೋಗಿ ನಿಲ್ಸು ಅಂತ ಹೇಳ್ತಾರೆ. ಇವನು ಕೂಡ ಸರಿ ಆಯ್ತು ಬಾ ಅಂದ್ಬಿಟ್ಟು ಹೋಗ್ಬಿಟ್ಟು ಆ ಮನೆ ಹತ್ರ ನಿಲ್ಲಿಸ್ತಾನೆ. ಮನೆ ಹತ್ರ ನಿಲ್ಸಿದ ತಕ್ಷಣ ಇವನ್ ಕೈಗೆ ಆ ಅಮೌಂಟ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಥ್ಯಾಂಕ್ಸ್ ಹೇಳ್ಬಿಟ್ಟು. ಇವನು ಕೂಡ ಆ ಅಮೌಂಟ್ನ ನೋಡ್ತಾನೆ, ಅದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿರುತ್ತೆ ಇವ್ನ ಕೆಲ್ಸಕ್ಕೆ. ಇದರಿಂದ ಜಾಸ್ತಿ ಹಣ ಕೊಟ್ಟಿದ್ಯಾ, ಇಷ್ಟೊಂದು ಬೇಡ ನನಗೆ ವಾಪಸ್ ಕೊಡೋಕೆ ಹೋಗ್ತಿರ್ಬೇಕಾದ್ರೆ ಆ ಮನೆ ಒಳಗಡೆಯಿಂದ ಒಂದು ಶಬ್ದ ಕೇಳಿಸುತ್ತೆ. ಇದರಿಂದ ಮಕ್ಳಿಗೆ ಏನಾರು ಆಗಿರ್ಬೋದು ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಮನೆ ಒಳಗಡೆ ಬಂದು ನೋಡ್ತಾನೆ. ಮನೆ ಒಳಗಡೆ ಬಂದು ನೋಡಿದಾಗ ಎಲ್ಲ ವಸ್ತುಗಳು ಚಿಲ್ಲಾಪಲ್ಲಿ ಆಗ್ಬಿಟ್ಟಿರುತ್ತೆ. ಆ ಮಕ್ಳನ್ನ ಹಾಗೆ ಹುಡುಕ್ತಿರ್ಬೇಕಾದ್ರೆ ಆ ಮಕ್ಳು ಯಾವುದೋ ಒಂದು ಸೋಫಾ ಕೆಳಗಡೆ ಕೂತಿರ್ತಾರೆ. ಏನಾಗ್ತಿದೆ ನಿಮಗೆ ಇಲ್ಲಿ ಮನೆಯಲ್ಲ ಏನಾಯ್ತು ಅಂತ ಕೇಳಿದಾಗ ನಾವು ಒಂದು ಡಿವೈಸ್ನ ಹುಡ್ಕೊಂಡು ಬಂದಿದ್ದೀವಿ ಅಂತ ಎಲ್ಲನೂ ಕೂಡ ಸಾರಾ ಹೇಳ್ತಿರ್ಬೇಕಾದ್ರೆ ಸೇತ್ ಇದನ್ನ ತಡಿತಾನೆ. ಈ ಮನುಷ್ಯರುಗಳೆಲ್ಲ ಏನು ಹೇಳ್ಬೇಡ, ಯಾರು ನಂಬಕ್ಕಾಗಲ್ಲ ಅಂತ. ಮತ್ತೆ ಸೇತ್ ಒಂದು ಡಿವೈಸ್ನ ತಗೊಂಡ್ಬಿಟ್ಟು ಆ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಒಂದು ಫ್ರಿಡ್ಜ್ ಹತ್ರ ಹೋಗ್ಬಿಟ್ಟು ಆ ಡಿವೈಸ್ನ ಅಲ್ಲಿ ಇಟ್ಬಿಟ್ಟು ಆ ಫ್ರಿಡ್ಜ್ ಒಳಗಡೆ ಒಂದು ಸೀಕ್ರೆಟ್ ಆಗಿರೋ ಒಂದು ದಾರಿನ ಓಪನ್ ಮಾಡ್ತಾನೆ. ಇವ್ನಿಗೆ ಏನ್ ಆಗ್ತಾ ಇದೆ ಅಂತ ನಾವು ಗೊತ್ತಾಗ್ತಾ ಇರೋದಿಲ್ಲ ಜಾಕ್ ಕೂಡ ಒಂದು ನಿಮಿಷ ಶಾಕಿಂಗ್ ಅಲ್ಲಿ ನೋಡ್ತಾನೆ. ಆ ಡೋರ್ ಓಪನ್ ಆಗಿರುತ್ತೆ. ಇವನು ಕೂಡ ಇವ್ರ ಹಿಂದೆನೆ ಹೋಗ್ತಾನೆ. ಮತ್ತೆ ಹಾಗೆ ಇವರು ಹೋಗ್ತಾ ಮುಂದೆ ಯಾವುದೋ ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಹಸಿರು ಗಿಡಗಳು, ಬರೀ ಏನೋ ವಿಚಿತ್ರವಾಗೇ ಇರುತ್ತೆ. ಸೇತು ಹೋಗ್ಬಿಟ್ಟು ಒಂದು ಜಾಗದಲ್ಲಿ ವಿಚಿತ್ರವಾಗಿ ಏನೋ ಒಂದು ಇರುತ್ತೆ, ಅದ್ರ ಮೇಲೆ ಈ ಡಿವೈಸ್ನ ಇಕ್ಕಿದ ತಕ್ಷಣ ಈ ಒಂದು ಅಲಾರಾಮ್ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಸಾರಾ ಬಂದ್ಬಿಟ್ಟು ಅವಳನ್ನ ಒಂದು ಲಾಕೆಟ್ನ ತೆಗೆದ್ಬಿಟ್ಟು ಅದಕ್ಕೆ ಇಕ್ಬಿಟ್ಟು ಅದ್ರ ಒಳಗಡೆಯಿಂದ ಇನ್ನೊಂದು ಡಿವೈಸ್ನ ಆಚೆ ತೆಗಿತಾಳೆ. ಇದೇನು ಅಂತ ಕೇಳಿದಾಗ ಇದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದು ಅಂತ ಇವ್ರು ಹೇಳ್ತಾರೆ. ಅವಾಗ ಜಾಕು ನೀವು ಇದನ್ನು ಹುಡುಕ್ತಾ ಇದ್ದೀರಾ ಅಂದಮೇಲೆ ಬೇರೆಯವರು ಕೂಡ ಇದನ್ನು ಹುಡುಕ್ತಿರ್ಬೋದಲ್ಲ, ಅವರು ಕೂಡ ಇವಾಗ ಇಲ್ಲಿ ಬರ್ಬೋದಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಯಾರೊಬ್ರು ಬರ್ತಾರೆ. ಇದನ್ನ ನೋಡ್ಬಿಟ್ಟು ಇವರೆಲ್ಲರೂ ಕೂಡ ಔಚಿಕೋತಾರೆ. ಚೆಕ್ಕೊಂಡಿರ್ಬೇಕಾದ್ರೆ ನೋಡ್ತಿದ್ದಂಗೆ ಬಂದಂತ ವೆರಿ ಕ್ಲೀನಾಗಿ ಇಲ್ಲಿರೋ ಎಲ್ಲರೂ ಬ್ಲಾಸ್ಟ್ ಮಾಡೋಕೆ ಶುರು ಮಾಡ್ಬಿಡ್ತಾನೆ. ಇವ್ರು ಇಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ, ಇವ್ರ ಮೇಲೂ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ಜಾಗಕ್ಕೆಲ್ಲ ಬ್ಲಾಸ್ಟ್ ಮಾಡಿ ಬೆಂಕಿ ಇಕ್ಕಕ್ಕೆ ಶುರು ಮಾಡ್ಬಿಡ್ತಾನೆ. ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಆಗ ತಪ್ಪಿಸ್ಕೊಂಡು ಇವ್ರ ಆಚೆ ಬಂದ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ತಾ ಇರ್ತಾನೆ ಸೇತನ್ನು. ಆಗ ಈ ವ್ಯಕ್ತಿ ಬ್ಲಾಸ್ಟ್ ಮಾಡಿದ ತಕ್ಷಣ ಇವನು ಪ್ರಜ್ಞೆ ತಪ್ಪು ಹೋಗ್ಬಿಡ್ತಾನೆ ಸೇತು. ಜಾಕ್ ಹೋಗ್ಬಿಟ್ಟು ಅವನ್ನ ಎತ್ಕೊಂಡ್ಬಿಟ್ಟು ಶಿಸ್ತಾಗ ಮನೆಯಿಂದ ಆಚೆ ಬಂದ್ಬಿಟ್ಟು ಇಬ್ರನ್ನು ಕೂಡ ತನ್ನ ಟ್ಯಾಕ್ಸ್ ಒಳಗಡೆ ಕುಂಡಿಸ್ಕೊಂಡು ಫಾಸ್ಟಾಗಿ ಓಡಿಸೋಕೆ ಶುರು ಮಾಡ್ತಾನೆ. ಫುಲ್ ಫಾಸ್ಟಾಗಿ ಓಡಿಸ್ಕೊಂಡು ಶುರು ಮಾಡಿ ಒಂದು ತುಂಬಾ ದೂರದಲ್ಲಿ ಹೋಗ್ಬಿಟ್ಟು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಯಾರು ನೀವೆಲ್ಲ ಏಂತಕ್ಕೆ ಇಲ್ಲಿಗೆ ಬಂದಿದ್ದೀರಾ, ಮತ್ತೆ ಅಲ್ಲಿ ಅವನು ಬ್ಲಾಸ್ಟ್ ಮಾಡ್ತಿದ್ನಲ್ಲ ಅವ್ನು ಯಾರು ಅಂತ ಎಲ್ಲ ಕೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ಇವರು ಕೂಡ ಈಗ ನಾವು ಏನ್ ಹೇಳಿದ್ರು ನಿಂಗೆ ಅರ್ಥ ಆಗೋದಿಲ್ಲ, ಮತ್ತೆ ನಾವು ಹೇಳಿದ್ರು ಕೂಡ ನೀನ್ ನಂಬೋದಿಲ್ಲ ಅಂತ ಇವರು ಕೂಡ ಹೇಳ್ತಿರ್ಬೇಕಾದ್ರೆ ಮತ್ತೆ ಅಲ್ಲಿಗೆ ಆ ವ್ಯಕ್ತಿ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ಸಾರಾ ತನ್ನ ಪವರ್ನ ಯೂಸ್ ಮಾಡ್ಕೊಂಡು ಗಾಡಿನ ಓಡಿಸಕ್ ಶುರು ಮಾಡ್ತಾಳೆ. ಇವನು ಕೂಡ ಕಂಟ್ರೋಲ್ನ ಮಾಡ್ಕೊಂಡು ಇವನು ಕೂಡ ಸ್ಪೀಡ್ ಆಗಿ ಓಡಿಸ್ತಿರ್ಬೇಕಾದ್ರೆ ಅವನು ಬಿಡ್ತಾನೆ ಇರೋದಿಲ್ಲ, ಕಂಟಿನ್ಯೂಸ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಇವರು ಕೂಡ ಅವನಿಂದ ತಪ್ಪಿಸ್ಕೊಂಡು ಹಾಕೋ ಮಾಡಿ ಗಾಡಿನ ಕಂಟ್ರೋಲ್ ತಗೊಂಡ್ಬಂದ್ಬಿಟ್ಟು ಒಂದು ರೈಲ್ವೆ ಟನಲ್ ಒಳಗಡೆಗೆ ಬಂದು ನಿಂತ್ಕೋತಾರೆ. ಚಿಕ್ಕ ಟನಲ್ ಅದು. ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಇವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾನಲ್ಲ ಯಾವನು ಅಂತ ಕೇಳಿದಾಗ ಅವನೊಬ್ಬ ವೀಲ್ ಟ್ರೈನ್ ಆಗಿರೋ ಒಬ್ಬ ಸೋಲ್ಜರು.
ಅವ್ನು ಇಲ್ಲಿಗೆ ಏಂತಕ್ಕೆ ಬಂದಿದ್ದಾನೆ ಅಂದರೆ ಅವ್ನು ನಮ್ಮನ್ನ ಇಲ್ಲಿ ಸಾಯಿಸೋಕ್ಕೋಸ್ಕರ ಬಂದಿದ್ದಾನೆ, ಅವ್ನು ನಮ್ಮನ್ನ ಹುಡುಕ್ತಾ ಇದ್ದಾನೆ ಈಗ ಅಂತ ಇವನಿಗೂ ಕೂಡ ಹೇಳ್ತಾರೆ. ಆಗ ಅಲ್ಲಿಗ ಸ್ಪೇಸ್ ಶಿಫು ಬರುತ್ತೆ, ಅವ್ನು ಸ್ಪೇಸ್ ಶಿಫ್ ಅಲ್ಲಿ ಓಡಾಡ್ತಾ ಇರೋದು. ಹಾಗಾಗಿ ಆ ಒಂದು ಲೈಟ್ನ ಬಿಟ್ಕೊಂಡ್ ಬರ್ತಾನೆ. ಇವ್ರ ಒಂದು ಕಾರ್ ಎಲ್ಲೂ ಕಾಣಿಸೋದಿಲ್ಲ, ಹಾಗಾಗಿ ಅವ್ನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವರು ಕೂಡ ಅವ್ನು ಹೋಗಿದ್ದಾನೆ ಅನ್ಬಿಟ್ಟು ತನ್ನ ಪಾಡಿ ತನ್ನ ಕಾರ್ನ ಮೂವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ಮತ್ತೆ ಇವರು ಅವನಿಂದ ತಪ್ಪಿಸ್ಕೊಂಡು ಸ್ಪೀಡಾಗಿ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇವರೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇರ್ತಾರೆ. ಹೋಗ್ತಾ ರೈಲ್ವೆ ಟ್ರ್ಯಾಕ್ ಒಂದು ದೊಡ್ಡ ಟನಲೇ ಬರುತ್ತೆ. ಆ ಟನಲ್ ಒಳಗಡೆಗೆ ಇವರು ಪಾಸ್ ಆಗ್ಬಿಡ್ತಾರೆ. ಇವನು ಕೂಡ ಇವ್ರನ್ನ ಸಾಯಿಸಕ್ಕೆ ಅನ್ಬಿಟ್ಟು ಸ್ಪೇಸ್ ಶಿಫ್ ಅಲ್ಲಿ ಆಟಾಡ್ಸ್ಕೊಂಡು ಕೂಡ ಬರ್ತಾ ಇರ್ತಾನೆ. ಬಟ್ ಆದ್ರೆ ಇವರ ಒಂದು ದುರದೃಷ್ಟಕ್ಕೆ ಏನಾಗ್ತಾ ಇದೆ ಅಂದ್ರೆ ಆಪೋಸಿಟ್ ಅಲ್ಲಿ ಒಂದು ಟ್ರೈನ್ ಕೂಡ ಬರ್ತಾ ಇರುತ್ತೆ, ಗೂಡ್ಸ್ ಟ್ರೈನ್. ಸೇತು ಕೂಡ ಕಾರ್ನ ಬೇಗಾಗಿ ಫಾಸ್ಟ್ ಆಗಿ ಓಡಿಸು ಅಂತ ಹೇಳಿದ್ರು. ಅದಕ್ಕೊಂದು ಸ್ಪೀಡ್ ಲಿಮಿಟ್ ಇರುತ್ತಲ್ಲ, ಹಾಗಾಗಿ ಇದ್ರ ಮೇಲೆ ಒಂದು ಸ್ಪೀಡ್ ಆಗಿ ಹೋಗ್ತಾ ಇರೋದಿಲ್ಲ. ಇದರಿಂದ ಸಾರಾ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಪವರ್ ಯೂಸ್ ಮಾಡ್ಕೊಂಡು ಆ ಕಾರ್ ಸ್ಪೀಡ್ ನ ಪೂರ್ತಿ ಫಾಸ್ಟ್ ಮಾಡ್ಬಿಡ್ತಾಳೆ. ಇದರಿಂದ ಕಾರ್ ಪೂರ್ತಿ ಫಾಸ್ಟ್ ಆಗ್ಬಿಟ್ಟು ಆ ಟನಲ್ ಇಂದ ಬೇಗ ಆಚೆ ಬಂದ್ಬಿಡುತ್ತೆ. ಈ ಒಂದು ಟ್ರೈನ್ ಇರುತ್ತಲ್ಲ ಅದು ಹೋಗ್ಬಿಟ್ಟು ಶಿಸ್ತಾಗಿ ಆ ಒಂದು ಸ್ಪೇಸ್ ಶಿಫ್ಟ್ಗೆ ಕೂತ್ಬಿಟ್ಟು ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ನಿಮ್ಗೆ ಹೇಳಿದ್ದೇನೆ ಇದೊಂದು ಗೂಡ್ಸ್ ಟ್ರೈನ್ ಆಗಿರುತ್ತೆ, ಅಲ್ಲಿ ಯಾರು ಪ್ಯಾಸೆಂಜರ್ಸ್ ಯಾರು ಇರೋದಿಲ್ಲ. ಇದರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಇವರು ಇದನ್ನ ಯೂಸ್ ಮಾಡ್ಕೊಂಡು ಅಲ್ಲಿಂದ ಶಿಸ್ತಾಗಿ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಈ ಕಡೆ ಇವರು ಜಾಕ್ನ ಒಂದು ರೆಕಾರ್ಡ್ಸ್ನೆಲ್ಲ ನೋಡ್ತಾ ಇರ್ತಾರೆ. ಅವ್ನು ಯಾರು, ಎಲ್ಲಿ ಏನು ಕೆಲಸ ಮಾಡ್ತಿದ್ದ ಎಲ್ಲಾನು ಕೂಡ. ನಮ್ಮ ಜಾಕೋಗೆ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ತಾಯಿ ತೀರೋಗ್ಬಿಟ್ಟಿರ್ತಾರೆ. ಇದರಿಂದ ಇವನು ಕಾರ್ ರೇಸಿಂಗ್ ಒಂದು ಗ್ಯಾಂಗ್ಸ್ಟರ್ ಜೊತೆಗೆ ಹೋಗಿ ಜಾಯ್ನ್ ಆಗಿರ್ತಾನೆ. ಅವನೇ ಮಿಸ್ಟರ್ ವುಲ್ಫ್. ಅವನ ಜೊತೆಗೆ ಇವನು ಕೆಲಸ ಮಾಡ್ತಾ ಇರ್ತಾನೆ. ಈ ಮಿಸ್ಟರ್ ವುಲ್ಫ್ ಗ್ಯಾಂಗ್ ಏನು ಕೆಲಸ ಮಾಡುತ್ತಪ್ಪ ಅಂದ್ರೆ ಕಾರ್ಗಳನ್ನೆಲ್ಲ ಕತ್ಕೊಂಡು ಅದನ್ನ ಒಂದು ರೇಸ್ ಇದಕ್ಕೆ ನಡೆಸ್ತಾ ಇರ್ತಾರೆ ಇಲ್ಲಿಗಲ್ ಆಗಿ. ಆ ಒಂದು ಕೆಲಸನ ಮಾಡ್ತಾ ಇರ್ತಾನೆ ನಮ್ಮ ಜಾಕ್ ಕೂಡ. ಇದರಿಂದ ಜೈಲ್ಗೂ ಕೂಡ ಹೋಗಿರ್ತಾನೆ. ಅಲ್ಲಿಂದ ವಾಪಸ್ ಬಂದ್ಮೇಲೆ ಜ್ಞಾನೋದಯ ಆಗ್ಬಿಟ್ಟಿರುತ್ತೆ. ಈ ಕೆಲಸನ ಬಿಟ್ಬಿಟ್ಟು ಟ್ಯಾಕ್ಸಿನ ಓಡಿಸ್ಕೊಂಡು ನಿಮ್ದೇಗಿರ್ತಾನೆ. ಮತ್ತೆ ಇವರು ಕೂಡ ಅವನ್ನ ಒಂದು ಟ್ಯಾಕ್ಸಿನ ಟ್ರ್ಯಾಕ್ ಮಾಡೋಕೆ ಟ್ರೈ ಮಾಡಿದಾಗ ಅದು ರೈಲ್ವೆ ಸ್ಟೇಷನ್ ಅಲ್ಲಿ ಲಾಸ್ಟ್ ಎಂಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ನಮ್ಗೆ ಇಲ್ಲಿ ನಮ್ಮ ಹೀರೋನ ತೋರಿಸ್ತಾರೆ. ಈಗ ನೀವು ಯಾರು ಅಂತ ನನ್ಗೆ ಹೇಳಲೇಬೇಕು, ಇಲ್ಲಾಂದ್ರೆ ನಾನು ಯಾವ ಸಹಾಯನೂ ಮಾಡೋದಿಲ್ಲ ನಿಮ್ಗೆ ಅಂತ ಹೇಳಿದಾಗ ಅವರು ಕೂಡ ಹೇಳ್ತಾರೆ ನಾವು ನಿಮ್ಮ ಪ್ರಪಂಚದವರಲ್ಲ, ನಾವು ಏಲಿಯನ್ಸ್ಗಳು ಅಂತ ಹೇಳ್ಬಿಡ್ತಾರೆ. ಆದರೆ ಇವನು ನಂಬೋದಿಲ್ಲ. ನಾನೇನು ಕಿವಿಗೇನು ಹೂವು ಹಾಕೊಂಡಿದ್ದೀನಾ, ನನಗೆ ಗೊತ್ತಿಲ್ವ ಏಲಿಯನ್ಸ್ಗಳು ಹೆಂಗೆ ಕಾಣಿಸ್ತಾರೆ ಅಂದಾಗ ಇವರು ಕೂಡ ಹೆಂಗೆ ಕಾಣಿಸ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಕೂಡ ಅವ್ರೊಂಥರ ನೀಲಿ ಕಲರ್ ಆಗಿರ್ತಾರೆ, ಕಾಲು ಕೈಗಳೆಲ್ಲ ಒಂಥರ ವಕ್ರವಾಗಿರುತ್ತೆ, ತಲೆ ಮೇಲೆ 2 ಆಂಟಿನಾಗಳಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಸಾರಾ ಕೂಡ ಇದನ್ನೆಲ್ಲ ನೋಡ್ಬಿಟ್ಟು ಒಂದು ನಿಮಿಷ ಅವನ ಅಕ್ಕಪಕ್ಕ ಇದ್ದಂಥ ವಸ್ತುಗಳನ್ನೆಲ್ಲ ಹಾಗೆ ಗಾಳಿಲಿ ತೇಲಾಡ್ಸೋಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡ್ಬಿಟ್ಟು ಒಂದು ನಿಮಿಷ ಶಾಕ್ ಆಗ್ಬಿಟ್ಟು ಇದನ್ನೆಲ್ಲ ನಾನೇಕೆ ಮಾಡೋಕ್ಕಾಗಲ್ಲ ಅಂತ ಕೇಳಿದಾಗ ಸಾರಾ ಹೇಳ್ತಾಳೆ ನೀವು ನಿಮ್ಮ ಬುದ್ಧಿನ ಬರೀ 10% ಮಾತ್ರ ಯೂಸ್ ಮಾಡ್ತೀರಾ, ನಮ್ಮ ಒಂದು ಪ್ರಪಂಚದಲ್ಲಿ ನಾವು ನಮ್ಮ ಬುದ್ಧಿನ 100% ಕ್ಲೀನಾಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾಳೆ. ಒಂದು ನಿಮಿಷ ಶಾಕ್ ಆಗಿ ಹೋಗ್ಬಿಡುತ್ತೆ ಇವನಿಗೆ. ಇವರೆಲ್ಲ ಏಲಿಯನ್ಸ್ ಅಂತ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಬಾಯಿ ಮುಚ್ಕೊಂಡು ಇವ್ರು ಹೇಳಿರೋ ಥರ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ನಮ್ಗೆ ಇಲ್ಲಿ ಆ ಕ್ರಾಶ್ ಆಗಿರೋ ಜಾಗನ ತೋರಿಸ್ತಾರೆ. ಇಲ್ಲಿ ನಾವು ಒಂದು ವ್ಯಕ್ತಿನ ನೋಡಿದ್ವಲ್ಲ, ಆ ಮಿಸ್ಟೀರಿಯಸ್ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಸೈಫನ್ ಅಂತ. ಹಾಗಾಗಿ ಮಾಡಿ ಬಚಾವ್ ಆಗ್ಬಿಟ್ಟಿರ್ತಾನೆ. ಅವ್ನಿಗಾಗಿರೋ ಗಾಯನೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾನೆ. ಮತ್ತೆ ನಮ್ಗೆ ಇಲ್ಲಿ ಇವ್ರನ್ನ ತೋರಿಸ್ತಾರೆ. ಇವರೊಂದು ಗ್ಯಾರೇಜಿಗೆ ಬಂದ್ಬಿಟ್ಟು ಆ ಮೆಕ್ಯಾನಿಕ್ ಹತ್ರ ನಮ್ಮ ಕಾರಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಎಲ್ಲನೂ ಕೂಡ ಸರಿ ಮಾಡು, ಇದೆಲ್ಲ ನಮಗೆ 1 ಗಂಟೆ ಅಷ್ಟು ರೆಡಿ ಆಗಬೇಕು ಅಂದ್ಬಿಟ್ಟು ಸ್ವಲ್ಪ ಹಣ ಕೊಟ್ಬಿಟ್ಟು ರೆಸ್ಟೋರೆಂಟ್ಸ್ಗೆ ಬರ್ತಾರೆ. ಏನಾರು ಒಂದು ತಿನ್ನೋಣ ಅಂದ್ಬಿಟ್ಟು ಅಷ್ಟೇ ಹೊಟ್ಟೆ ಅಷ್ಟೇ ಇರುತ್ತೆ ಅಂದ್ಬಿಟ್ಟು. ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಸಾರಾಗೆ ಗೊತ್ತಾಗ್ಬಿಡುತ್ತೆ ಇವನು ಮೈಂಡ್ ರೀಡ್ ಮಾಡಿರ್ತಾನಲ್ಲ. ಸಾರಾ ಹೇಳ್ತಾಳೆ ನೀನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಮ್ಮನ್ನ ಬಿಟ್ಟೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಾಯಿತು ಅಂತ ಕೇಳಿದಾಗ ಇವ್ನಿಗೆ ಒಂದು ನಿಮಿಷ ಶಾಕ್ ಆಗ್ಬಿಡುತ್ತೆ. ಇವ್ರಿಗೆ ಹೆಂಗೆ ಗೊತ್ತಾಯಿತು ನನ್ನ ಪ್ಲಾನು ಅಂತ. ಆವಾಗ ಇವ್ನಿಗೂ ಗೊತ್ತಾಗುತ್ತೆ ಇವರೆಲ್ಲ ಮೈಂಡ್ ರೀಡ್ ಮಾಡೋಂಥ ಪವರ್ ಇರುತ್ತೆ ಇವ್ರಿಗೆಲ್ಲರಿಗೂ ಅಂತ. ಆಗ ಅಲ್ಲಿಗೆ ರೆಸ್ಟೋರೆಂಟ್ನ ವರ್ಕರ್ ಬಂದ್ಬಿಟ್ಟು ಟೀನಾ ಅಂತ ಅವಳ ಹೆಸರು. ಅವಳು ಬಂದ್ಬಿಟ್ಟು ಈ ಮಕ್ಕಳನ್ನೆಲ್ಲ ನೋಡ್ಬಿಟ್ಟು ಇವನು ಸ್ವಲ್ಪ ಮಕ್ಕಳ ಗಲೀಜಾಗಿರುತ್ತಲ್ಲ ತೊಳ್ಕೊಂಬರಂಬಂದು ನಿಂತ್ಬಿಟ್ಟು ಆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮುಖಗೆಲ್ಲ ತೊಳ್ಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡ್ಬಂದು ಅಲ್ಲೇ ಮತ್ತೆ ಇವರು ಊಟ ಇದನ್ನ ಮಾಡ್ತಾ ಇರ್ತಾರೆ. ಹೀಗೆ ಊಟ ಮಾಡ್ತಿರ್ಬೇಕಾದ್ರೆ ಸಾರಾ ಹೆಲ್ಪ್ ಕೇಳ್ತಾ ಇರ್ತಾಳೆ. ಇವಾಗ ನಮ್ಮ ಮಿಷನ್ ಕಂಪ್ಲೀಟ್ ಆಗಬೇಕು ಅಂದರೆ ನಿನ್ನ ಸಹಾಯ ಬೇಕೇ ಬೇಕು, ದಯವಿಟ್ಟು ನಮಗೆ ಹೆಲ್ಪ್ ಮಾಡು, ಮಧ್ಯದಾರಿಯಲ್ಲಿ ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ. ಅದಕ್ಕೆ ಜಾಕ್ ಕೂಡ ಇದು ನಿಮಗೆ ಸಹಾಯ ಮಾಡೋಕ್ಕೆ ನಾನು ಯಾರು ಅಲ್ಲ, ನೀವು ಎಲ್ಲ ಏಲಿಯನ್ಸ್ಗಳು, ನೀವು ಒಂದು ಪಕ್ಷ ನಾಸಾನ ಹೋಗಿ ಸಹಾಯ ಕೇಳಿ ಅವ್ರು ನಿಮಗೆ ಮಾಡ್ತಾರೆ, ನನ್ನ ಕೈಲಿಂದ ಏನಾಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರ ಮೇಲೆ ಯಾರು ನಂಬಿಕೆನೇ ಇರೋದಿಲ್ವಲ್ಲ ಇವ್ರಿಗೆ. ಈಗ ನಿನ್ನ ಮೇಲೆ ನನಗೆ ನಂಬಿಕೆ ಇರೋದು, ದಯವಿಟ್ಟು ನಮ್ಮನ್ನ ಒಂದು ನೆಡುನರಲ್ಲಿ ಕೈ ಬಿಡಬೇಡ ಅಂತ ಹೇಳಿ ಸಾರಾ ಕೇಳ್ಕೊತಾಳೆ. ಅವಾಗ ಜಾಕುಗೆ ಒಂದು ಕಾಲ್ ಬರುತ್ತೆ. ಹೆನ್ರಿ ಮಾತಾಡ್ತಾ ಇರ್ತಾನೆ, ನೀನು ಟ್ಯಾಕ್ಸಿ ಒಳಗಡೆ ಕೂತ್ಕೊಂಡಿದ್ದಾರೆ 2 ಮಕ್ಕಳು, ಅವ್ರನ್ನ ಮರ್ಯಾದೆ ನನ್ನ ಕೈಲಿ ಒಪ್ಪಿಸ್ಬಿಡು, ಇಲ್ಲಾಂದ್ರೆ ಸರಿ ಇರೋದಿಲ್ಲ ಅಂತ. ನೀನು ಹೇಳಿದ್ರೆ ಮಕ್ಕಳು ನನ್ನ ಕೈಲಿ ಒಪ್ಪಿಸಿಲ್ಲ ಅಂದರೆ ನಿನ್ನ ಲೈಫ್ ಟೈಮ್ ಜಿಮ್ನ ಜೈಲಲ್ಲಿ ಕೊಳೆಯೋ ರೀತಿ ನಾನು ಮಾಡ್ಬಿಡ್ತೀನಿ ಅಂತ. ಮತ್ತು ಜಾಕ್ ಕೂಡ ನೋಡ್ತಾನೆ ಕಿಟಕಿಯಿಂದ. ಆ ಸುತ್ತಮುತ್ತ ಎಲ್ಲ ಬರೀ ಪೊಲೀಸ್ನವರೇ, ಫುಲ್ ಮಿಲಿಟ್ರಿಗಳೇ ಪೂರ್ತಿ ಕವರ್ ಆಗಿಬಿಟ್ಟಿರ್ತಾರೆ. ಹೆನ್ರಿನೂ ಕೂಡ ಮರ್ಯಾದೆಗೆ ಒಪ್ಸು ಅಂತ ಹೇಳಿದ ತಕ್ಷಣ ಸರಿ ಆಯಿತು ನಾನು ಒಪ್ಪಿಸ್ತೀನಿ ಅಂದ್ಬಿಟ್ಟು ಇವನು ಫೋನ್ನ ಕಟ್ ಮಾಡಿಬಿಡ್ತಾನೆ. ಆದರೆ ಇವನ ಮೇಲೆ ಇವನಿಗೆ ನಂಬಿಕೆ ಕೇಳಿದರೆ ಇವನು ರೆಸ್ಟೋರೆಂಟ್ ಒಳಗಡೆ ಬರೋಕ್ಕೆ ಶುರು ಮಾಡ್ತಾನೆ. ಇವಾಗ ಜಾಕ್ ಏನು ಮಾಡ್ತಾನೆ ಅಂದರೆ ಆ 2 ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ. ಹೋಗ್ಬೇಕಾದ್ರೆ ಅಲ್ಲಿ ಒಂದು ಪೊಲೀಸ್ ಟೀಮ್ ಕೂತಿರುತ್ತೆ. ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಏರಿಯಾದೊಳಗಡೆ ಇಲ್ಲಿಗಲ್ ಆಗಿ ವೆಪನ್ಸ್ಗಳನ್ನ ತೊಗೊಂಡು ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹಾಕೊಟ್ಬಿಡ್ತಾನೆ. ಹಾಕೊಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ. ರೆಸ್ಟೋರೆಂಟ್ ಒಳಗಡೆ ಈ
ಒಂದು ಹೆನ್ರಿ ಟೀಮು ಬರುತ್ತೆ. ಹೆನ್ರಿ ಟೀಮ್ ಬಂದಿದ ತಕ್ಷಣ ಈ ಪೊಲೀಸ್ನವ್ರು ಹೋಗ್ಬಿಟ್ಟು ಏನೋ ಗನ್ಗಳನ್ನ ಹಿಡ್ಕೊಂಡು ಓಡಾಡ್ತಿದ್ಯಂತೆ, ಅದೆಲ್ಲಿ ತೋರಿಸು ಯಾರು ನೀನು ಅಂತ ಕೇಳ್ತಾ ಇರ್ತಾರೆ. ಈ ಟೈಮ್ನ ಯೂಸ್ ಮಾಡ್ಕೊಂಡು ಇವರಿಂದ ಎಸ್ಕೇಪ್ ಆಗೋಕೆ ಜಾಗ ಹುಡುಕ್ತಾ ಇರ್ತಾರೆ. ಬಟ್ ಎಲ್ಲೂ ಕೂಡ ಜಾಗ ಸಿಗ್ತಾ ಇರೋದಿಲ್ಲ. ಎಲ್ಲ ಕಡೆ ಪೊಲೀಸ್ನವ್ರು ಕವರ್ ಆಗಿಬಿಟ್ಟಿರ್ತಾರೆ. ಇದರಿಂದ ಟೇನಾ ಅಂತ ಒಬ್ಬ ಇದ್ಲಲ್ಲ, ಅವಳು ಇವಳಿಗೆ ಯಾಕೋ ನೋಡ್ಬಿಟ್ಟು ಇವಳಿಗೆ ಸಹಾಯ ಮಾಡಬೇಕು ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮೇಲ್ಗಡೆಯಿಂದ ಆಚೆ ಹೋಗ್ಬೋದು ಅಂತ ಒಂದು ದಾರಿನ ತೋರಿಸ್ತಾರೆ. ಆ ಬ್ಯಾಕ್ ಸೈಡಿಂದ ಬರೋಕೆ ಶುರು ಮಾಡ್ತಾರೆ. ಈ ಕಡೆ ಆ ಪೊಲೀಸ್ ಆಫೀಸರ್ ಲಾಕ್ ಮಾಡ್ಕೊಂಡಿದ್ರಲ್ಲ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಇವರೆಲ್ಲ ಡಿಫೆನ್ಸ್ ಟೀಮಿಂದ ಕೆಲಸ ಮಾಡೋರು ಅಂದ್ಬಿಟ್ಟು. ಹಾಗಾಗಿ ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತಾನೆ. ರಿಸರ್ಚ್ ಮಾಡ್ಕೊಳ್ಳಿ ಸರ್ ಅಂದ್ಬಿಟ್ಟು. ಈ ಕಡೆ ಇವರು ಬ್ಯಾಕ್ ಸೈಡಿಂದ ಎಸ್ಕೇಪ್ ಆಗಿ ಶಿಸ್ತಾಗಿ ಆ ಗ್ಯಾರೇಜ್ಗೆ ಹೋಗ್ತಾರೆ. ಗ್ಯಾರೇಜ್ಗೆ ಹೋಗ್ಬಿಟ್ಟು ಆ ಕಾರ್ನ ಇಸ್ಕೊಂಡು ಅವ್ನಿಗೆ ಹಣ ಕೊಟ್ಬಿಟ್ಟು ಅಲ್ಲಿಂದ ಫಾಸ್ಟಾಗಿ ಕಾರ್ನ ಓಡಿಸ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಹೆನ್ರಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ ಅವರು ಅಂದ್ಬಿಟ್ಟು. ಇದರಿಂದ ಎಲ್ಲ ಪೊಲೀಸ್ ಆಫೀಸರ್ಗಳನ್ನ ಲಾಕ್ ಮಾಡೋಕ್ಕೆ ಹೇಳ್ತಾರೆ ಜೀವಂತವಾಗಿನೇ. ಆದರೆ ಸಾರಾ ತನ್ನ ಪವರ್ನ ಯೂಸ್ ಮಾಡ್ಬಿಟ್ಟು ಆ ಸೋಲ್ಜರ್ಸ್ ಗಾಡಿಗಳನ್ನೆಲ್ಲ ಬ್ಲಾಸ್ಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಬ್ಲಾಸ್ಟ್ ಮಾಡಿ ಎಲ್ಲ ಕಾರ್ಗಳನ್ನು ಬ್ಲಾಸ್ಟ್ ಮಾಡಿ ಅಲ್ಲಿಂದ ಮುಂದೆ ಹೋಗೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಹೋಗಿ ಮುಂದೆ ಹೋಗಾದ್ಮೇಲೆ ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತ ಜಾಕ್ ಹೇಳ್ತಾನೆ. ಅದಕ್ಕೆ ಸೇತು ಇವಾಗ ನಾವು ಅವ್ರನ್ನ ಒಂದು ಬೇಸ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಇವರು ಕೂಡ ಯಾಕೆ ಅಂತ ಕೇಳಿದಾಗ ನಮ್ಮ ಒಂದು ಸ್ಪೇಸ್ ಶಿಪ್ ಅವ್ರ ಹತ್ರನೇ ಇದೆ, ಲಾಕ್ ಆಗ್ಬಿಟ್ಟಿದೆ ಅವ್ರ ಹತ್ರ. ಅದಿದ್ರೆ ನಾವು ನಮ್ಮ ಪ್ರಪಂಚಕ್ಕೆ ವಾಪಸ್ ಹೋಗೋಕ್ಕಾಗೋದು. ಇವಾಗ ಹಾಗಾಗಿ ಮಾಡಿ ನಾವು ಅದನ್ನು ಹುಡುಕ್ಬೇಕು ಅಂದಾಗ, ನೋಡಪ್ಪ ಇದಕ್ಕೆಲ್ಲ ನನ್ನ ಕೈ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ನಿನ್ಗೆ ಸಹಾಯ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಆ ಬೇಸ್ ಎಲ್ಲಿದೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ, ನಿಮಗೆ ಯಾರು ಸಹಾಯ ಮಾಡ್ತಾರೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಾರಾ ಇವನ್ ಮೈಂಡ್ನ ರೀಡ್ ಮಾಡ್ತಾಳೆ. ರೀಡ್ ಮಾಡಿದಾಗ ಗೊತ್ತಾಗುತ್ತೆ ಅಲೆಕ್ಸ್ ನೋಡು ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿರ್ತಾಳಲ್ಲ, ಅವಳ ಹತ್ರ ನೀನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇವನು ಕೂಡ ಸರಿ ಆಯ್ತು ಬರ್ರಿ ಅವಳ ಹತ್ರನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವಳ ಹತ್ರ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಅಲೆಕ್ಸ್ ಹತ್ರ ಅವಳು ನೋಡಿದಂಥ ಎಲ್ಲ ಏಲಿಯನ್ಸ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತಾಳೆ. ಏಲಿಯನ್ಸ್ಗಳಿದಾವೆ ಹಂಗೆ ಹಿಂಗೆ ಅಂತ. ಅದೇ ಜನರಲ್ಲ ಇವಳು ಮಾತು ನಮ್ದಲೆ ಇವಳ ಒಂದು ಶೋನ ಅರ್ಧಕ್ಕೆ ಬಿಟ್ಬಿಟ್ಟು ಎಲ್ಲ ಹೊಂಟೋಗ್ತಾರೆ. ಇವಳು ಕೂಡ ವಾಪಸ್ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಇವ್ರುಗಳು ಬರ್ತಾರೆ. ಬಂದ್ಬಿಟ್ಟು ನಿಂಗೆ ಸಹಾಯ ಬೇಕು ನನಗೆ ಅಂದಾಗ ಎಲ್ಲನೂ ಕೂಡ ಹೇಳ್ತಾರೆ. ಇವರಿಬ್ರು ಕೂಡ ಏಲಿಯನ್ಸ್ಗಳು, ಇವ್ರನ್ನ ಒಂದು ಶಿಪ್ನ ಹುಡ್ಕಕ್ಕೆ ನಂಗೆ ಸಹಾಯ ಮಾಡ್ಬೇಕು ನೀನು ಅಂದಾಗ ಅಲೆಕ್ಸ್ ಜಾಕೋಗೆ ಸರಿಯಾಗಿ ಬೈತಾಳೆ. ಏನ್ ನೀನು ತಮಾಷೆ ಮಾಡಕ್ ಬೇರೆ ಟೈಮೇ ಸಿಗ್ಲಿಲ್ವಾ, ನಾ ಇದನ್ನೆಲ್ಲ ನಾನು ನಂಬ್ಕೊಬೇಕಂತ ಜಾಕೋಗೆ ಹೇಳ್ತಿರ್ಬೇಕಾದ್ರೆ ಇವ್ರುಗಳು ಅಲೆಕ್ಸ್ನ ಲ್ಯಾಪ್ಟಾಪ್ನ ನೋಡ್ತಾ ಇರ್ತಾರೆ. ಹಾಗಾಗಿ ನನ್ನ ಲ್ಯಾಪ್ಟಾಪಲ್ಲಿ ಏನು ನೋಡ್ತಾ ಇದ್ದೀರಾ ನೀನು ಅಂತ ವಾಪಸ್ ಕೊಡ್ರಿ ಅಂತ ಕೇಳ್ದೆ ಹೋಗ್ತಿರ್ಬೇಕಾದ್ರೆ ಆ ಲ್ಯಾಪ್ಟಾಪು ಕೆಳಗಡೆ ಬಿದ್ದೋಗುತ್ತೆ. ಸಾರಾ ತನ್ನ ಪವರಿಂದ ಆ ಲ್ಯಾಪ್ಟಾಪ್ನ ಹಾಗೆ ಗಾಳಿಲಿ ತೇಲಾಡಿಸ್ತಾ ಅವಳ ಕೈಗೆ ತಂದು ಕೊಡ್ತಾಳೆ. ಒಂದು ನಿಮಿಷ ನೋಡಿ ಇದನ್ನ ಶಾಕ್ ಆಗಿ ಹೋಗ್ಬಿಡ್ತಾಳೆ ಇವಳು. ಏನು ನಡೀತೈತೆ ಅಂತ ಕೇಳಿ ನೀವೆಲ್ಲ ಯಾರು ಅಂತ ಕೇಳಿದಾಗ ಆವಾಗ ಸೇತ್ ಏನು ಮಾಡ್ತಾನೆ ಅಂದರೆ ಅವನೊಂದು ಡಿವೈಸ್ನ ಅಲ್ಲಿ ಇಟ್ಬಿಟ್ಟು ಒಂದು ಆನ್ ಮಾಡ್ತಾನೆ. ಆನ್ ಮಾಡಿದ ತಕ್ಷಣ ಪೂರ್ತಿ ಯೂನಿವರ್ಸೇ ಆ ಒಂದು ಜಾಗಕ್ಕೆ ಕಾಣಕ್ಕೆ ಶುರುವಾಗುತ್ತೆ. ಒಂದು ನಿಮಿಷ ಇದನ್ನು ಅಲೆಕ್ಸ್ನ ನೋಡ್ಬಿಟ್ಟು ಒಂದು ನಿಮಿಷ ದಂಗಾಗಿ ಹೋಗ್ಬಿಟ್ಟು ಫುಲ್ಲು ಖುಷಿ ಆಗ್ತಾ ಇರುತ್ತೆ. ಒಂದ್ ಕಡೆ ನಂಬಕ್ಕಂತೂ ಆಗ್ತಾ ಇರೋದಿಲ್ಲ. ಎರಡು ಏಲಿಯನ್ಸ್ಗಳು ಇವಳು ಕಣ್ಮುಂದೆ ಇರೋದು ನಾನು ನೋಡಿ ಒಂದ್ ನಿಮಿಷ ಶಾಕ್ ಆಗಿ ಹೋಗ್ತಾಳೆ. ಮತ್ತೆ ಆ ಏಲಿಯನ್ಸ್ಗಳ ಹತ್ರ ನೀವ್ ಹೆಂಗ್ ಇಲ್ಲಿಗೆ ಬಂದ್ರಿ ಅಂತ ಕೇಳಿದಾಗ ಅವರು ಒಂದು ವಾರ್ಮ್ ಹೋಲ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದಾಗ ಅವ್ರು ಇರೋದನ್ನೆಲ್ಲ ಹೇಳ್ಬಿಡ್ತಾರೆ. ನಮ್ಮ ಒಂದು ಪ್ಲಾನೆಟ್ ಅಲ್ಲಿ ಈ ಆಕ್ಸಿಜನ್ ಅದು ತುಂಬಾ ಕಡಿಮೆ ಆಗ್ಬಿಟ್ಟು ಪೊಲ್ಯೂಷನ್ ತುಂಬ್ಕೊಂಡ್ಬಿಟ್ಟು ನಮ್ಮ ಒಂದು ಜಾಗ ಫುಲ್ ಹಾಳಾಗಿ ಡಿಸ್ಟ್ರಾಯ್ ಆಗಕ್ಕೆ ಬಂದ್ಬಿಟ್ಟಿದೆ. ನಮ್ಮ ಒಂದು ಪೇರೆಂಟ್ಸ್ ನಮ್ಮ ಪ್ಲಾನೆಟ್ ಅಲ್ಲಿ ಸೈಂಟಿಸ್ಟ್ ಗಳಾಗಿದ್ರು. ನಮ್ಮ ಪೇರೆಂಟ್ಸ್ಗಳು ಈ ಭೂಮಿ ಮೇಲೆ ಚೇಂಜ್ ಆಗ್ತಾ ಇರೋ ಕ್ಲೈಮೇಟ್ಸ್ ಗಳನ್ನೆಲ್ಲ ಸ್ಟಡಿ ಮಾಡಿ ಒಂದು ಫಾರ್ಮುಲಾನ ಕಂಡುಹಿಡಿದಿದ್ದಾರೆ. ನಮ್ಮ ಒಂದು ಪ್ಲಾನೆಟ್ ಅಲ್ಲಿ ಸರ್ಕಾರದ ಜನರೆಲ್ಲ ಸೇರ್ಕೊಂಡು ಈ ಭೂಮಿ ಮೇಲೆ ಅಟ್ಯಾಕ್ ಮಾಡಿ ಇಲ್ಲಿರೋನೆಲ್ಲ ಮುಗಿಸ್ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಸ್ವಲ್ಪ ಜನಕ್ಕೆ ಇದು ಇಷ್ಟ ಇಲ್ಲ. ಅದರಲ್ಲಿ ನಮ್ಮ ತಂದೆ ತಾಯಿಯೂ ಕೂಡ ಅದಕ್ಕೋಸ್ಕರ ಅಂತಾನೆ ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿ ಈ ಕ್ಲೈಮೇಟ್ ಹೇಗೆ ಚೇಂಜ್ ಆಗುತ್ತೆ ಅದನ್ನೆಲ್ಲ ಮತ್ತೆ ಹೇಗೆ ಸರಿ ಮಾಡೋದು ಅನ್ನೋ ಒಂದು ಫಾರ್ಮುಲಾನ ಕಂಡುಹಿಡ್ಕೊಂಡಿದ್ದಾರೆ. ಅದೇ ಫಾರ್ಮುಲಾ ಇದು. ಆದ್ರೆ ಈ ವಿಷಯ ನಮ್ಮ ಒಂದು ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟು ನಮ್ಮ ತಂದೆ ತಾಯಿನ ಅರೆಸ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಕೆಲಸ ನಾವು ಪೂರ್ತಿ ಮಾಡ್ಬೇಕು ಅಂದ್ಬಿಟ್ಟು ಈ ಜಾಗಕ್ಕೆ ನಾವು ಬಂದಿದ್ದೀವಿ. ಅವ್ರನ್ನ ಒಂದು ಸ್ಯಾಂಪಲ್ ನಮಗೆ ಸಿಕ್ಕಿದೆ. ಇದನ್ನೇನ ನಾವು ತಗೊಂಡು ನಾವು ಮತ್ತೆ ನಮ್ಮ ಜಗತ್ತಿಗೆ ವಾಪಸ್ ಹೋಗ್ಬಿಟ್ಟು ಸರ್ಕಾರಕ್ಕೆ ಎಲ್ಲ ವಿಷಯನೂ ಹೇಳಿದ್ರೆ ನಮ್ಮ ಒಂದು ಭೂಮಿನೂ ಸೇಫ್ ಆಗಿರುತ್ತೆ, ನಿಮ್ಮ ಒಂದು ಭೂಮಿನೂ ಕೂಡ ಸೇಫ್ ಆಗಿರುತ್ತೆ ಅಂತ. ಯಾಕೆಂದ್ರೆ ಅದ್ರೊಳಗಡೆ ಇರೋದಂಥದ್ದು ಆಕ್ಸಿಜನ್ ಎಲ್ಲ ಕ್ಲೀನ್ ಆಗಿ ಕ್ಲಿಯರ್ ಮಾಡೋ ಅಂತ ಒಂದು ಆಕ್ಸಿಜನ್. ಆದ್ರೆ ಏನಪ್ಪಾ ಅಂದ್ರೆ ನಮ್ಮನ್ನು ಸಾಯಿಸೋದಕ್ಕೆ ಅಂದ್ಬಿಟ್ಟು ಈ ಸೈಫನ್ ಅನ್ನು ಸೋಲ್ಜರ್ಸ್ ಗಳನ್ನ ನಮ್ಮ ಹಿಂದೆ ಬಿಟ್ಟಿದ್ದಾರೆ. ಅವನಿಂದ ನಾವು ಈಗ ಹೇಗಾರು ಮಾಡಿ ತಪ್ಪಿಸ್ಕೊಂಡು ನಮ್ಮ ಒಂದು ಸ್ಪೇಸ್ ಶಿಪ್ ನ ಹುಡ್ಕೊಂಡು ನಮ್ಮ ಒಂದು ಜಗತ್ತಿಗೆ ವಾಪಸ್ ಹೋಗ್ಬೇಕು ಅಂತ ಎಲ್ಲನೂ ಕೂಡ ಹೇಳ್ತಾರೆ. ಇವ್ರು ಕೂಡ ಇದನ್ನೆಲ್ಲ ಕೇಳ್ಬಿಟ್ಟು ಇವ್ರಿಗೆಲ್ಲ ಸಹಾಯ ಮಾಡಬೇಕು, ಇವ್ರನ್ನ ಒಂದು ಸ್ಪೇಸ್ ಶಿಪ್ ನ ಹುಡುಕ್ಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೋಸ್ಕರ ಇವಳು ಡಾಕ್ಟರ್ ಡೊನಾಲ್ಡ್ ಹತ್ರ ಇವರೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾಳೆ. ಈ ಡಾಕ್ಟರ್ ಡೊನಾಲ್ಡ್ ಹತ್ರ ಈ ಸ್ಪೇಸ್ ಶಿಪ್ ಬಗ್ಗೆ ಈ ಆಸ್ಟ್ರೋನಮಿ ಬಗ್ಗೆ ಎಲ್ಲಾನು ಕೂಡ ಒಂದು ರಿಸರ್ಚ್ ಮಾಡ್ತಾ ಇರ್ತಾನೆ. ಎಲ್ಲ ಕೂಡ ಗೊತ್ತಿರುತ್ತೆ. ಇದರಿಂದ ಅವ್ರ ಹತ್ರ ಹೋಗ್ಬಿಟ್ಟು ಈ ರೀತಿ ಒಂದು ಸ್ಪೇಸ್ ಶಿಪ್ ಕ್ರಾಶ್ ಆಯ್ತಲ್ಲ ಅದನ್ನ ಇವರು ಯಾವ ಜಾಗದಲ್ಲಿ ಇಕ್ಕಿರ್ತಾರೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಅವರು ಕೂಡ ಅವರ ಒಂದು ಕಂಪ್ಯೂಟರ್ ಚೆಕ್ ಮಾಡ್ಬಿಟ್ಟು ಈ ಒಂದು ಸ್ಪೇಸ್ ಶಿಪ್ ನ ತಗೊಂಡು ಹೋಗ್ಬಿಟ್ಟು ವಿಚ್ ಮೌಂಟನ್ ಅನ್ನೋ ಒಂದು ಜಾಗದಲ್ಲಿ ಇಕ್ಕಿದ್ದಾರೆ ಅಂತ ಹೇಳ್ತಾನೆ. ಮತ್ತೆ ಆ ಜಾಗಕ್ಕೆ ಹೋಗೋದಕ್ಕೆ ಇವ್ರಿಗೆ ಒಂದು ಮ್ಯಾಪ್ ಕೂಡ ಕೊಡ್ತಾನೆ. ಅದೇ ಒಂದು ಮೇನ್ ವಿಷಯ ಹೇಳ್ತಾನೆ ಅಂದ್ರೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ CC ಕ್ಯಾಮ್ರಾಗಳು ಮತ್ತೆ ತುಂಬಾ ಅಂದ್ರೆ ತುಂಬಾ ಸೆಕ್ಯೂರಿಟಿಗಳು ತುಂಬಾ ಇದಾವೆ ಅಲ್ಲಿ.
ನೋಡ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಇವರು ಕೂಡ ಅವ್ನಿಗೆ ಟ್ಯಾಂಕ್ಸ್ ಹೇಳ್ಬಿಟ್ಟು ವಾಪಸ್ ಇವರು ಬರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ನಾನು ವಸ್ತುಗಳನ್ನ ತಗೊಂಡ್ಬರ್ತೀನಿ ಇಲ್ಲೇರಿ ಅಂತ ಜಾಕ್ ಹೇಳ್ಬಿಟ್ಟು ಅಲೆಕ್ಸ್ ಹೊಂಟೋಗ್ತಾಳೆ. ಅವಳು ಹೋಗಾದ್ಮೇಲೆ ಈ ಸಾರಾ ಈ ಜಾಕ್ ಹತ್ರ ಏನ್ ಹೇಳ್ತಾಳೆ ಅಂದ್ರೆ ಅವಳಿಗೆ ನಿನ್ ಮೇಲೆ ಒಂಥರ ಕ್ರಶ್ ಆಗಿದೆ, ನೀನ್ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ ಅವಳಿಗೆ ಅಂತ ಹೇಳ್ತಾಳೆ. ಅವನು ಕೂಡ ಹೌದಾ ಹಾಗ ಈಗ ಅನ್ಬಿಟ್ಟು ಸುಮ್ಮನಾತಾನೆ. ಮತ್ತೆ ಈಗ ಆ ಜಾಗನ ಸುತ್ತ ಮಾಡ್ಕೊಂಡ್ ಬರಕ್ಕೆ ಅನ್ಬಿಟ್ಟು ಇವರಿಬ್ರು ಕೂಡ ಹೊಂಟೋಗ್ಬಿಡ್ತಾರೆ. ಸೇತು ಮತ್ತೆ ಸಾರಾ ಇಬ್ರು ಕೂಡ. ಜಾಕು ಕೂಡ ಇವ್ರನ್ನ ಹುಡುಕ್ತಾನೆ, ಇವ್ರು ಸಿಗೋದಿಲ್ಲ. ಆಗ ಅಲ್ಲಿಗೆ ಈ ವುಲ್ಫ್ ಮ್ಯಾನ್ ಗಳ ಅಸಿಸ್ಟೆಂಟ್ ಗಳು ಬರ್ತಾರೆ. ಬಂದ್ಬಿಟ್ಟು ನೀನ್ ಬಾ ನಿನ್ನ ಎತ್ತಾಕೊಂಬರಕ್ ಹೇಳಿದ್ದಾರೆ ನಮ್ಮ ಬಾಸ್ ಅಂತ ಎತ್ತಾಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ನು ಸರ್ಸರಿಗೆ ಹೊಡಿತಾನೆ. ಸರ್ಸರಿಗೆ ಹೊಡೆದ್ಬಿಟ್ಟು ಮತ್ತೆ ಈ ಸಾರಾ ಮತ್ತೆ ಸೇತ್ನ ಹುಡ್ಕೊಂಡು ಹೋಗ್ತಾರೆ. ಹುಡುಕ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಹೆನ್ರಿ ಟೀಮ್ ಕೂಡ ಅಲ್ಲಿಗೆ ಬರುತ್ತೆ. ಇವ್ರನ್ನೆಲ್ಲ ಹುಡುಕ್ತಿರ್ಬೇಕಾದ್ರೆ ಸಾರಾ ಮತ್ತೆ ಸೇತು ಒಂದು ಶೋನ ನೋಡ್ತಾ ಇರ್ತಾರೆ. ಆ ಶೋ ನಲ್ಲಿ ಈ ಏಲಿಯನ್ಸ್ ಗಳು ಮನುಷ್ಯನೆಲ್ಲ ಹೇಗೆ ಅಟ್ಯಾಕ್ ಮಾಡ್ತೇವೆ ಅಂತ ಅದ್ರ ಬಗ್ಗೆ ತೋರಿಸ್ತಿರ್ಬೇಕಾದ್ರೆ ಅಲ್ಲಿಗೆ ಜಾಕ್ ಕೂಡ ಬರ್ತಾನೆ. ಅವನು ಕೂಡ ನೋಡ್ತಿರ್ಬೇಕಾದ್ರೆ ಟಕ್ಕನಾಗ ಅಲ್ಲಿಗೆ ಸೈಫಾನ್ ಬರ್ತಾನೆ. ಸೈಫಾನ್ ಬಂದ್ಬಿಟ್ಟು ಇವರೆಲ್ಲರೂ ನೋಡಿ ಇವರೆಲ್ಲರನ್ನು ಕೂಡ ಸಾಯಿಸಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ ಟಕ್ಕನಿಗೆ ಸಾರಾ ಅವಳನ್ನ ಒಂದು ಪವರ್ ನ ಯೂಸ್ ಮಾಡ್ಕೊಂಡು ಸೈಫಾನ್ಗೆ ಸರಿಯಾಗಿ ಹೊಡೆದ್ಬಿಟ್ಟು ಸರಿಯಾಗಿ ಬೀಳಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಹೆನ್ರಿ ಟೀಮ್ ಅವರು ಕೂಡ ಇವನ್ನ ನೋಡ್ಬಿಟ್ಟು ಇವ್ರನ್ನ ಹಿಡಿಯಕ್ಕೆ ಅಂತ ಬರ್ತಾರೆ. ಇವ್ರೆಲ್ಲರಿಗೂ ಗೊತ್ತಾಗುತ್ತೆ ಇವರೆಲ್ಲರೂ ನಮ್ಮನ್ನ ಹಿಡಿಯಕ್ಕೆ ಬರ್ತಾ ಇದ್ದಾರೆ ಇಲ್ಲಿಗೆ ಅಂದ್ಬಿಟ್ಟು ಒಂದು ಕೆಸಿನಿರೋ ಜಾಗಕ್ಕೆ ಹೊಂಟೋಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಪಾಸ್ ಆಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಇವರೆಲ್ಲ ಕೂಡ ಲಾಕ್ ಆಗ್ಬಿಡ್ತಾರೆ. ಲಾಕ್ ಆದಾಗ ಏನ್ ಮಾಡ್ತಾಳೆ ಅಂದ್ರೆ ಸಾರಾ ಅಲ್ಲಿ ಎಲ್ಲ ಕೆಸಿನ ಆಡ್ತಾ ಇರ್ತಾರಲ್ಲ ಅವರೆಲ್ಲರನ್ನು ವಿನ್ ಮಾಡ್ಬಿಡ್ತಾಳೆ. ಇದರಿಂದ ಜನಗಳೆಲ್ಲ ಖುಷಿ ಆಗ್ಬಿಟ್ಟು ಆ ಹಣನೆಲ್ಲ ಚೆಲ್ಕೊಂಡು ಒದ್ದಾಡ್ತಿರ್ಬೇಕಾದ್ರೆ ಈ ಟೈಮ್ ನ ಯೂಸ್ ಮಾಡ್ಕೊಂಡು ಇವರು ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತಾರೆ. ಒಂದು ಟ್ಯಾಕ್ಸಿಲಿ ಆ ಟ್ಯಾಕ್ಸಿಲಿ ಹೋಗ್ತಿರ್ಬೇಕಾದ್ರೆ ಇವರೆಲ್ಲರೂ ಕೂಡ ಅವ್ರನ್ನ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆ ಟ್ಯಾಕ್ಸಿನ ಫುಲ್ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗೋದಿಲ್ಲ. ಆಗೋ ಮಾಡಿ ಎಲ್ಲರೂ ಕೂಡ ಸುತ್ತಾಕೊಂಡ್ಬಿಟ್ಟು ಹೆನ್ರಿ ಬಂದು ನೋಡಿದಾಗ ಆ ಟ್ಯಾಕ್ಸಿ ಒಳಗಡೆ ಅವ್ರು ಇರೋದೇ ಇಲ್ಲ. ಆ ಟ್ಯಾಕ್ಸಿ ಒಳಗಡೆ ಈ ಡೊನಾಲ್ಡ್ ಇರ್ತಾನೆ. ಇವ್ರುಗಳು ಈ ಡೊನಾಲ್ಡ್ ಒಂದು ವ್ಯಾನ್ ನ ತಗೊಂಡು ಈ ಕಡೆ ಬರ್ತಾ ಇರ್ತಾರೆ ಅವರೆಲ್ಲರಿಗೂ ಯಾಮಾರಿಸ್ಬಿಟ್ಟು. ಮತ್ತೆ ಹಾಗೆ ಇವರು ಆ ವ್ಯಾನ್ ನ ಟ್ರಾವೆಲ್ ಮಾಡ್ತಾ ಆ ವಿಚ್ ಮೌಂಟನ್ ಗೆ ಬರ್ತಾರೆ. ಇದ್ರ ಮೇಲ್ಗಡೆ ಆ ಬಸ್ಸು ಹೋಗೋದಿಲ್ಲ. ಇದರಿಂದ ಆ ಬಸ್ ನ ಮುಚ್ಚಾಕ್ಬಿಟ್ಟು ಇವ್ರುಗಳು ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಬಟ್ ಆದ್ರೆ ಇವ್ರಿಗೇನು ಗೊತ್ತೇ ಇರೋದಿಲ್ಲ ಇವ್ರನ್ನೆಲ್ಲಾನು ಕೂಡ ಒಂದು CC ಕ್ಯಾಮ್ರಾ ನೋಡ್ತಾ ಇರುತ್ತೆ ಅಂತ. ಇವರು ಆ ವಿಚ್ ಮೌಂಟನ್ ಮೇಲ್ಗಡೆ ಬಂದ್ಬಿಟ್ಟು ನೋಡ್ತಾರೆ ಎಲ್ಲಾ ಕಡೆ ಈ ಪೊಲೀಸ್ನವ್ರುಗಳು ಕವರ್ ಮಾಡ್ಕೊಂಡೇ ಇರ್ತಾರೆ. ಇವ್ರನ್ನೆಲ್ಲರೂ ಹೇಗ್ ತಪ್ಪಿಸ್ಬಿಟ್ಟು ಇಲ್ಲಿಂದ ಹೋಗೋದು ಒಳಗಡೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾರಾ ಮತ್ತೆ ಸೇತನ್ ಇಬ್ರು ಕೂಡ ತಲೆ ತಿರುಗು ಬೀಳಕ್ ಶುರು ಮಾಡ್ತಾರೆ. ಏನಾಗ್ತಿದೆ ಅಂತ ನೋಡಿದ್ರೆ ಟಕ್ಕನಿಗೆ ಆ ಎಲ್ಲಾ ಸೋಲ್ಜರ್ಸ್ ಗಳು ಬಂದ್ಬಿಟ್ಟು ಇವ್ರನ್ನ ಸುತ್ತಾಕೊಂಡ್ಬಿಟ್ಟು ಆ ಇಬ್ರನ್ನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಾಕು ಇವ್ರನ್ನೆಲ್ಲರೂ ಕೂಡ ಕಾಪಾಡೋಕೆ ಟ್ರೈ ಮಾಡ್ತಾನೆ. ಅವ್ರೆಲ್ಲರಿಗೂ ಫೈಟ್ ಮಾಡಕ್ ನೋಡ್ತಾನೆ, ಆಗೋದಿಲ್ಲ. ಸರಿಯಾಗಿ ಹೊಡಿತಾರೆ ಜಾಕೋಗೆ. ಆಗ ಅಲ್ಲಿಗೆ ಹೆನ್ರಿ ಬರ್ತಾನೆ. ಹೆನ್ರಿ ಬಂದಾಗ ಈ ಅಲೆಕ್ಸ್ ಅವ್ನಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾಳೆ. ನೋಡಿ ಸರ್ ಇವರೆಲ್ಲರೂ ಕೂಡ ನಮ್ಗೆ ಏನು ಪ್ರಾಬ್ಲಮ್ ಮಾಡಕ್ ಬಂದಿಲ್ಲ, ಇವರು ಅವ್ರನ್ನ ಒಂದು ಪ್ರಪಂಚನ ಕಾಪಾಡೋದಕ್ಕೋಸ್ಕರ ನಮ್ಮ ಒಂದು ಪ್ರಪಂಚಕ್ಕೆ ಬಂದಿದ್ದಾರೆ, ಇವರೇನು ನಮ್ಗೆ ತೊಂದರೆ ಕೊಡಲ್ಲ ಅಂತ ಇರಬೇಕಾದ್ರೆ ಅವ್ನು ಕೇಳ್ತಾನೆ ಇರೋದಿಲ್ಲ. ಇವರೆಲ್ಲರೂ ಕೂಡ ನನ್ನ ಒಂದು ಪ್ಲಾನೆಟ್ ಅಲ್ಲಿ ಇಲ್ಲಿಗಲ್ ಆಗಿ ತಿರುಗ್ತಾ ಇದ್ದಾರೆ. ಇವ್ರನ್ನೆಲ್ಲರೂ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು, ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊಂಡು ಹೋಗ್ರಿ, ಮನ್ಸು ಮಾಡಿದ್ರೆ ನಿಮ್ಮನ್ನು ಇಲ್ಲೇ ಜೈಲಿಗೆ ಹಾಕ್ಸ್ಬಿಡ್ಬೋದು, ಆದರೆ ನಾನು ಹಂಗೆ ಮಾಡೋದಿಲ್ಲ, ಬಾಯಿ ಮುಚ್ಕೊಂಡು ಹೋಗ್ರಿ ಅಂತ ಇರ್ತಾನೆ. ಆದರೆ ಅವ್ಳು ಕೇಳ್ತಾನೆ ಇರೋದಿಲ್ಲ, ಅವನು ಕೂಡ ಕೇಳ್ತಾನೆ ಇರೋದಿಲ್ಲ. ಇದನ್ನೆಲ್ಲ ನಾನು ಜನರಿಗೆಲ್ಲ ಹೇಳ್ತೀನಿ, ನೀವು ಏಲಿಯನ್ಸ್ಗಳಿದ್ದಾರೆ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ, ಅವಾಗ ನಿಮ್ಮೆಲ್ಲರಿಗೂ ಒಂದು ಬುದ್ಧಿ ಕಲಿಸ್ತೀನಿ ಅಂದಾಗ ಹೋಗಿ ಹೋಗು ಏನು ಮಾಡ್ಕೋತೀಯ ನಾನು ನೋಡ್ತೀನಿ, ನೀನು ಎಷ್ಟೇ ಹೇಳಿದ್ರು ಈ ಜನಗಳಿಗೆ ಏಲಿಯನ್ಸ್ ಇಲ್ಲ ಅನ್ನೋದನ್ನ ನಾನು ನಂಬಿಸ್ತೀನಿ ಅಂತ ಹೇಳ್ತಿರ್ತಾನೆ ಹೆನ್ರಿ. ಮತ್ತೆ ಜಾಕೋಗೆ ಒಂದು ವಾರ್ನಿಂಗ್ ಕೊಡ್ತಾನೆ, ನೀನು ಈ ಜಾಗದಲ್ಲಿ ನಿಂತಿದ್ಯಾ, ನೀನು ಲೈಫ್ ಟೈಮ್ ಜೈಲಲ್ಲಿ ಕೊಳಿಬೇಕು, ಆ ರೀತಿ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾನೆ. ಹಾಗಾಗಿ ಜಾಕ್ ಕೂಡ ಸರಿ ಆಯ್ತು, ನಾವು ವಿಷಯನ ಯಾರಿಗೂ ಹೇಳಲ್ಲ, ಬಿಟ್ಬಿಡಿ ನಮ್ಮನ್ನ, ನಾವು ಹೊಂಟೋಗ್ಬಿಡ್ತೀವಿ ಇಲ್ಲಿ ಅಂತ ಜಾಕ್ ಕೂಡ ಹೇಳ್ತಾನೆ. ಬಟ್ ಇದ್ರು ಅಲೆಕ್ಸ್ಗೆ ಇಷ್ಟ ಇರೋದಿಲ್ಲ. ಇದರಿಂದ ಇವ್ರುಗಳನ್ನ ಇಲ್ಲಿಂದ ಆಚೆ ಹಾಕೋಕೆ ಶುರು ಮಾಡ್ತಾರೆ. ಈ ಕಡೆ ಇವರಿಬ್ಬರನ್ನ ಕಾರ್ ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲೆಕ್ಸ್ ಇವ್ನಿಗೆ ಸರಿಯಾಗಿ ಬೈತಾ ಇರ್ತಾಳೆ, ನೀನು ಅವ್ರು ಎಷ್ಟು ನಂಬಿದ್ರು ಅವ್ರು ನಿನ್ನ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ. ಹಾಗೆ ಮಾತಾಡ್ತಿರ್ಬೇಕಾದ್ರೆ ಈ ಟೈಮಲ್ಲಿ ಯೂಸ್ ಮಾಡ್ಕೊಂಡು ಜಾಕ್ ಏನ್ ಮಾಡ್ತಾನೆ ಅಂದ್ರೆ ಆ ಇಬ್ರು ಪೊಲೀಸ್ ಆಫೀಸರ್ಗೂ ಸರಿಯಾಗಿ ಹೊಡಿತಾನೆ. ಹೊಡೆದ್ಬಿಟ್ಟು ಅವ್ರನ್ನ ಕಾರಿಂದ ಆಚೆ ಹಾಕ್ಬಿಟ್ಟು ಅದೇ ಕಾರ್ನ ಸ್ಪೀಡಾಗಿ ಓಡಿಸ್ಕೊಂಡು ಇವ್ರ ಹತ್ರ ಮತ್ತೆ ತಗೊಂಡ್ಬರ್ತಾನೆ. ಇದೆಲ್ಲ ಇವನ ಒಂದು ಪ್ಲಾನ್ ಆಗಿರುತ್ತೆ ಜಾದು. ಈ ಕಡೆ ನೋಡಿದ್ರೆ ಆ ಇಬ್ರು ಏಲಿಯನ್ಸ್ಗಳು ಇರ್ತಾರಲ್ಲ, ಅವರು ಬಾಡಿ ಮೇಲೆ ರಿಸರ್ಚ್ ಮಾಡೋದಕ್ಕೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇರ್ತಾರೆ. ಅವ್ರಿಗಿನ್ನೂ ಪ್ರಜ್ಞೆ ಬಂದಿರೋದಿಲ್ಲ. ಹಾಗಾಗಿ ಪ್ರಜ್ಞೆ ಬರ್ದರೆ ರಿಸರ್ಚ್ ಏನಾದ್ರು ಮಾಡಿದ್ರೆ ಇವರು ಸತ್ತೋಗೋ ಚಾನ್ಸಸ್ ಇರುತ್ತೆ ಸರ್ ಅಂತ ಹೇಳಿದ್ರು ಕೂಡ ಹೆನ್ರಿ ಕೇಳ್ತಾನೆ ಇರೋದಿಲ್ಲ. ಅದೆಲ್ಲ ನನಗೆ ಬೇಕಾಗಿಲ್ಲ, ಅವ್ರ ಮೇಲೆ ರಿಸರ್ಚ್ ಮಾಡಿ ಅವ್ರನ್ನ ಒಂದು ಪವರ್ ಹೇಗೆ ಡೆವಲಪ್ಮೆಂಟ್ ಆಗಿದೆ ಅದನ್ನು ತಿಳ್ಕೊಡಿ ಅಂತ ಹೇಳ್ತಾನೆ. ಅವರು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾರೆ. ಈ ಕಡೆ ಇವರು ಒಂದು ಟನಲ್ಗೆ ಬಂದಿರ್ತಾರೆ. ಇವರು ಒಂದು ಮ್ಯಾಪ್ ನ ನೋಡಿರ್ತಾರಲ್ಲ, ಈ ಜಾಗದೊಳಗಡೆ ಹೋಗಕ್ಕೆ ಬೇಜಾನು ಮಾರ್ಗಗಳಿರುತ್ತೆ. ಅದರಲ್ಲಿ ಒಂದನ್ನ ಚೂಸ್ ಮಾಡ್ಕೊಂಡಿರೋ ಒಂದು ಟನಲ್ ಒಳಗಡೆ ಬಂದಿರ್ತಾರೆ. ಅದ್ರ ಒಳಗಡೆ ಹಿಡಿದ್ಬಿಟ್ಟು ಆಗ ಈಗ ಮಾಡಿ ಯಾರಿಗೂ ಗೊತ್ತಾಗದಂಗೆ ಕಾಣಿಸ್ಕೊಳ್ದೇನೆ ಇವ್ರನ್ನ ಒಂದು ಜಾಗಕ್ಕೆ ಬರಕ್ ಶುರು ಮಾಡ್ತಾರೆ. ಅಲ್ಲಿ ಇಷ್ಟೊಂದು ಸೋಲ್ಜರ್ಸ್ ಗಳಿರ್ತಾರೆ. ಅವ್ರು ಕಣ್ ತಪ್ಪಿಸಿ ಎಲ್ಲ ಕೂಡ ಮಾಡಿ ತಾರಾ ಮತ್ತೆ ಸೇತ್ ಇರೋ ಕಡೆ ಬರ್ತಾರೆ. ಬಂದ್ ನೋಡಿದಾಗ ಅವ್ರ ಮೇಲ್ಗಡೆ ರಿಸರ್ಚ್ ಮಾಡೋದಕ್ಕೆ ಎಲ್ಲಾನು ಕೂಡ ರೆಡಿ ಆಗಿರ್ತಾರೆ. ಆಗ ಅಲ್ಲಿ ಎಮರ್ಜೆನ್ಸಿ ಅಲಾರ್ಮ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಯಾರೋ ಒಳಗಡೆ ಬರ್ತಾ ಇರೋದು ಆ CCTV ಕಾಣಿಸ್ತಾ ಇರುತ್ತೆ. ಇದರಿಂದ ಹೆನ್ರಿಗೆ ಏನ್ ಅನ್ಕೋತಾನೆ ಅಂದ್ರೆ ಈ ಜಾಗ ಇಲ್ಲಿಗೆ ಬರ್ತಾ ಇದ್ದೇನೆ, ನಾವು
ತಡಿಬೇಕು ಅಂದ್ಬಿಟ್ಟು ಅಲ್ಲಿರೋ ಎಲ್ಲ ಸೋಲ್ಜರ್ಸ್ನ ಕರ್ಕೊಂಡು ಆ ಕಡೆಗೆ ಹೋಗಕ್ಕೆ ಶುರು ಮಾಡ್ತಾನೆ. ಇವರೆಲ್ಲರೂ ಕೂಡ ಇದನ್ನ ನೋಡ್ತಾ ಇರ್ತಾರೆ. ಇದನ್ನೇ ಒಳ್ಳೆ ಟೈಮ್ ಇವ್ರನ್ನ ಕಾಪಾಡೋದಕ್ಕೆ ಅಂದ್ಬಿಟ್ಟು ಅವರೆಲ್ಲರೂ ಕೂಡ ಹೋಗೋವರೆಗೂ ಕಾಯ್ತಾ ಇರ್ತಾರೆ. ಮತ್ತೆ ಈ ಕಡೆ ನೋಡಿದ್ರೆ ಅಲ್ಲಿ ಯಾರು ಬಂದಿರ್ತಾರಪ್ಪ ಅಂದ್ರೆ ಸೈಫನ್ ಬಂದಿರ್ತಾನೆ. ಸೈಫನ್ ಇವರಿಬ್ಬರನ್ನು ಮುಗಿಸಕ್ ಬಂದಿರ್ತಾನಲ್ಲ, ಇವನ್ನ ತಡೆದವ್ರನ್ನೆಲ್ಲರನ್ನು ಕೂಡ ಇವನೇ ಮುಗಿಸ್ತಾ ಇರ್ತಾನೆ. ಆ ಸೈನಿಕರನ್ನೆಲ್ಲರನ್ನು ಕೂಡ ಬ್ಲಾಸ್ಟ್ ಮಾಡಿ ಸಾಯಿಸ್ತಾ ಇರ್ತಾನೆ. ಈ ಕಡೆ ಇವರು ಆ ಲ್ಯಾಬ್ ಒಳಗಡೆ ಹೋಗ್ಬೇಕು ಅಂದ್ಬಿಟ್ಟು ಕೆಲವು ಸೈಂಟಿಸ್ಟ್ಗಳಿಗೆ ಹೊಡೆದ್ಬಿಟ್ಟು ಅವ್ರನ್ನ ಒಂದು ಬಟ್ಟೆನ ಹಾಕೊಂಡು ಈ ಒಂದು ಲ್ಯಾಬ್ ಒಳಗಡೆಗೆ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿರೋ ಸೈಂಟಿಸ್ಟ್ಗಳಿಗೂ ಕೂಡ ಹೊಡೆದ್ಬಿಟ್ಟು ಆಗೋ ಈಗ ಮಾಡಿ ಅವ್ರನ್ನ ಪ್ರಜ್ಞೆ ಬರೆಸ್ಬಿಡ್ತಾರೆ. ಪ್ರಜ್ಞೆ ಬಂದಿದ ತಕ್ಷಣ ಅಲ್ಲಿಂದ ಬಿಡಿಸ್ಬಿಟ್ಟು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ. ಮತ್ತೆ ಹೆನ್ರಿಗೆ ಯಾಕೋ ಡೌಟ್ ಬಂದ್ಬಿಟ್ಟು ಇವ್ರು ಮತ್ತೆ ಲ್ಯಾಬ್ ಹತ್ರ ಬಂದು ನೋಡಿದಾಗ ಅಲ್ಲಿ ಇವ್ರುಗಳು ಇರೋದೇ ಇಲ್ಲ. ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಎಸ್ಕೇಪ್ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇರ್ತಾರೆ ಅಂದರೆ ಇವ್ರನ್ನ ಒಂದು ಸ್ಪೇಸ್ ಶಿಪ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಸೇತ್ಗೆ ಗೊತ್ತಿರುತ್ತೆ ಇವ್ರನ್ನ ಒಂದು ಫೇಸ್ ಶಿಪ್ ಎಲ್ಲಿದೆ ಅಂತ. ಅದನ್ನು ಟ್ರ್ಯಾಕ್ ಮಾಡಿರ್ತಾನಲ್ಲ, ಅದನ್ನು ಹುಡುಕೊಂಡು ಇವರು ಮುಂದೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಒಂದು ಸ್ಪೇಸ್ ಶಿಪ್ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಸೈಂಟಿಸ್ಟ್ಗಳು ಆ ಒಂದು ಸ್ಪೇಸ್ ಶಿಪ್ ಹತ್ರ ಇರ್ತಾರೆ. ಈಗ ಇವ್ರನ್ನೆಲ್ಲರೂ ಹೆಂಗೆ ಇಲ್ಲಿಂದ ಆಚೆ ಕಳಿಸೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲೆಕ್ಸ್ ಏನು ಮಾಡ್ತಾಳೆ ಅಂದರೆ ಒಂದು ಸೈಂಟಿಸ್ಟ್ನ ಒಂದು ಬಟ್ಟೆನ ಹಾಕೊಂಡು ಅವ್ರ ಹತ್ರ ಹೋಗ್ತಾಳೆ. ಅವ್ರ ಹತ್ರ ಹೋಗ್ಬಿಟ್ಟು ಹೆನ್ರಿ ನಿಮ್ಮನ್ನೆಲ್ಲರನ್ನು ಕರೀತಾ ಇದ್ದಾರೆ, ಆದಷ್ಟು ಬೇಗ ನೀವೆಲ್ಲರೂ ಕೂಡ ಅಲ್ಲಿ ಹೋಗ್ರಿ ಅಂತ ಎಲ್ಲರನ್ನೂ ಕೂಡ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಅವರೆಲ್ಲರನ್ನು ಕೂಡ ಕಳ್ಸಾದ್ಮೇಲೆ ಸಾರಾ ಮತ್ತೆ ಸೀತ್ ಬಂದ್ಬಿಟ್ಟು ಆ ಡಿವೈಸ್ನ ಆ ಒಂದು ಸ್ಪೇಸ್ ಶಿಪ್ ಒಳಗಡೆ ಇಟ್ಬಿಟ್ಟು ಅದನ್ನ ಆಕ್ಟಿವೇಟ್ ಮಾಡ್ತಾರೆ. ಆಕ್ಟಿವೇಟ್ ಮಾಡಿದ ತಕ್ಷಣ ಸ್ಪೇಸ್ ಶಿಪ್ ಓಪನ್ ಆಗ್ಬಿಡುತ್ತೆ. ಇಲ್ಲಿ ಈ ಕಡೆ ಡಾಕ್ಟರ್ಸ್ಗಳೆಲ್ಲ ಬಂದ್ಬಿಟ್ಟು ಏನು ಸರ್ ಕರೆದ್ರಲ್ಲ ಅಂತ ಕೇಳಿದಾಗ ನಾನು ಯಾಕೋ ಕರೀಲಿ ನಿಮ್ಮನ್ನ ಅಂದಾಗ ಇವ್ನಿಗೆ ಗೊತ್ತಾಗುತ್ತೆ ಇವರೆಲ್ಲರೂ ಕೂಡ ಸ್ಪೇಸ್ ಶಿಪ್ ಹತ್ರ ಹೋಗಿದ್ದಾರೆ, ಅದನ್ನ ತಗೊಂಡೋಗೋಕೆ ಪ್ಲಾನ್ ಹಾಕಿದ್ದಾರೆ ಅಂತ ಇಲ್ಲಿಗೆ ಬರಕ್ಕೆ ಶುರು ಮಾಡ್ತಾನೆ. ಇವರು ಕೂಡ ಆ ಸ್ಪೇಸ್ ಶಿಪ್ ಒಳಗಡೆ ಇನ್ನೇನು ಹೋಗ್ತಿರ್ಬೇಕಾದ್ರೆ ಟಕ್ಕನೆ ಎಲ್ಲ ಸೋಲ್ಜರ್ಸ್ಗಳು ಹೆನ್ರಿ ಎಲ್ಲ ಒಂದು ಗನ್ನ ಏಮ್ ಪಾಯಿಂಟ್ ಮಾಡಿಬಿಟ್ಟು ನಿಂತ್ಕೊಂಡಿರ್ಬೇಕಾದ್ರೆ ಹೆನ್ರಿ ಕೂಡ ಒಂದು ವಾರ್ನಿಂಗ್ನ ಕೊಡ್ತಾನೆ. ಅವರು ಕೂಡ ಕೇಳೋದಿಲ್ಲ. ಸಾರಾ ಮತ್ತೆ ಸೇತ್ ಇಬ್ರು ಕೂಡ ಜಾಕ್ನ ಮತ್ತೆ ಅಲೆಕ್ಸ್ನ ಇಬ್ರು ಕೈನೂ ಕೂಡ ಇಟ್ಕೋತಾರೆ. ಅವರೆಲ್ಲರೂ ಕೂಡ ಇವ್ರ ಮೇಲೆ ಶೂಟ್ ಮಾಡಿಬಿಡ್ತಾರೆ. ಆಗಿದ್ದಾಗಲೇ ಮುಂದೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು, ಆದರೆ ಯಾವ ಬುಲೆಟು ಕೂಡ ಇವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಕೂಡ ವೇಸ್ಟ್ ಆಗಿಬಿಡುತ್ತೆ. ಒಂದು ಏಟು ಕೂಡ ಇವ್ರಿಗೆ ಆಗೋದಿಲ್ಲ. ಆಗ ನೋಡ್ತಿದ್ದಂಗೆ ಅಲ್ಲಿಗೆ ಈ ಸೈಫನ್ ಬರ್ತಾನೆ. ಸೈಫನ್ ಬಂದ್ಬಿಟ್ಟು ಇಲ್ಲಿರೋ ಎಲ್ಲರ ಮೇಲೂ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಟೈಮ್ನ ಯೂಸ್ ಮಾಡಿಕೊಂಡು ಇವರು ಸ್ಪೇಸ್ ಶಿಪ್ನ ಒಳಗಡೆ ಹೋಗ್ಬಿಟ್ಟು ಅದನ್ನ ಆನ್ ಮಾಡ್ಕೊಂಡು ಇಲ್ಲಿಂದ ಹೋಗೋಕ್ಕೆ ಶುರು ಮಾಡ್ತಾರೆ. ಸೈಫನ್ಗೂ ಕೂಡ ಡಿಕ್ಕಿನ ಹೊಡೆದ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಹೋಗ್ತಾ ಇರ್ತಾರೆ. ಹೆನ್ರಿ ಕೂಡ ಎಲ್ಲ ಗೇಟ್ನು ಕ್ಲೋಸ್ ಮಾಡೋಕ್ಕೆ ಹೇಳ್ತಾನೆ. ಆದರೂ ಕೂಡ ಇವರು ತಮ್ಮ ಒಂದು ಸ್ಪೇಸ್ ಶಿಪ್ನ ಸ್ಪೀಡ್ನ ಜಾಸ್ತಿ ಮಾಡಿಬಿಟ್ಟು ಅಲ್ಲಿಂದ ಶಿಸ್ತಾಗಿ ಎಸ್ಕೇಪೇ ಆಗೋಗ್ಬಿಡ್ತಾರೆ. ಎಸ್ಕೇಪ್ ಆಗ್ಬಿಟ್ಟು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ಪೇಸ್ ಶಿಪ್ನ ಒಂದು ಡೋರ್ ಓಪನ್ ಆಗಿದೆ ಅಂತ ಇವನ್ಗೆ ಗೊತ್ತಾಗುತ್ತೆ. ಇದರಿಂದ ಮುಚ್ಚನ ಅಂದ್ಬಿಟ್ಟು ಜಾಕೋ ಬರ್ತಾನೆ. ಜಾಕ್ ಬಂದು ನೋಡಿದಾಗ ಈ ಒಂದು ಸ್ಪೇಸ್ ಶಿಪ್ ಒಳಗಡೆ ಈ ಸೈಫನ್ ಇರ್ತಾನೆ. ಇಲ್ಲಿ ಇವರಿಬ್ರಿಗೂ ಫೈಟ್ ಶುರು ಆಗುತ್ತೆ. ಇಲ್ಲಿ ಒಬ್ರಿಗೊಬ್ರು ಸಖತ್ತಾಗಿ ಹೊಡೆದಾಡ್ಕೋತಾರೆ. ಜಾಕೋ ಫಸ್ಟ್ ಟೈಮು ಆ ಸೈಫನ್ ನ ಮಕ ನೋಡ್ತಾನೆ. ಅವ್ರ ಮಕ ಪೂರ್ತಿ ವಿಚಿತ್ರವಾಗಿರುತ್ತೆ. ಸೈಫನ್ ಸರ್ಸರಾಗಿ ಇವನಿಗೆ ಹೊಡಿತಿರ್ಬೇಕಾದ್ರೆ ಆ ಫೇಸ್ ಶಿಪ್ ನ ಕೆಳಗಡೆ ಒಂದು ತಿರುಗೋ ಮಿಷಿನ್ ಓಪನ್ ಆಗ್ಬಿಡುತ್ತೆ. ಅದ್ರೊಳಗಡೆ ಹೋಗ್ಬಿಟ್ಟು ಇವರಿಬ್ರು ಫೈಟ್ ಮಾಡ್ತಾರೆ. ಜಾಕ್ ಏನ್ ಮಾಡ್ತಾನೆ ಅಂದ್ರೆ ಹಾಗಾಗಿ ಮಾಡಿ ಆ ಸೈಫನ್ ನ ಆ ಒಂದು ಎಲೆಕ್ಟ್ರಿಕ್ ಒಳಗಡೆ ಹಾಕ್ಬಿಡ್ತಾನೆ. ಈ ಯಾವ್ದು ಎಲೆಕ್ಟ್ರಿಕ್ ಅಂದ್ರೆ ಈ ಸ್ಪೇಸ್ ಶಿಪ್ ತಿರುಗೋದಕ್ಕೆ ಈ ಎನರ್ಜಿ ಜನರೇಟ್ ಮಾಡುತ್ತಲ್ಲ ಅದೇ ಒಂದು ಜಾಗ. ಅದ್ರೊಳಗಡೆಗೆ ಯಾವುದೇ ಒಂದು ವಸ್ತು ಆದ್ರೂ ಕೂಡ ಅದು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಈ ಸೈಫೋನ್ ಅದ್ರೊಳಗಡೆ ಹೋಗಿರೋದ್ರಿಂದ ಅಷ್ಟೇ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಅವನ ಹೊರಗಡೆಗೆ ಹಾಕ್ಬಿಟ್ಟು ಸಾಯಿಸ್ಬಿಟ್ಟು ಕ್ಲೀನಾಗಿ ಸ್ಪೇಸ್ ಶಿಪ್ ಡೋರ್ನ ಮುಚ್ಚಿಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಎಲ್ಲ ಕೂಡ ಚಿಲ್ಲಪಲ್ಲಿ ಆಗ್ಬಿಟ್ಟಿರುತ್ತಲ್ಲ. ಇವನ್ನ ಹೈ ಕಮಾಂಡ್ ಕಡೆಯಿಂದ ಕಾಲ್ ಆಗ್ಬಿಟ್ಟು ಇವ್ನಿಗೆ ಸರಿಯಾಗಿ ಬೈತಾ ಇರ್ತಾರೆ. ಇವ್ನಿಗೆ ಕೊಟ್ಟಿರೋ ಒಂದು ಕೆಲಸ ಯಾವಾಗ ಮಾಡಕ್ ಬರೋಲ್ಲ ನಿನಗೇನ್ಬಿಟ್ಟು. ಮತ್ತೆ ಈ ಕಡೆ ಯಾವುದೋ ಒಂದು ಜಾಗದಲ್ಲಿ ಸ್ಪೇಸ್ ಶಿಪ್ನ ನಿಲ್ಲಿಸ್ಬಿಟ್ಟು ಇವ್ರಿಗೆ ಗುಡ್ ಬೈನ ಹೇಳ್ತಾ ಇರ್ತಾರೆ. ಅವ್ರುಗಳು ಕೂಡ ಇವ್ರಿಗೆ ತುಂಬಾ ಥ್ಯಾಂಕ್ಸ್ನ ಹೇಳ್ತಾ ಇರ್ತಾರೆ. ನೀವಿಲ್ಲ ಅಂದಿದ್ರೆ ಏನೂ ಆಗ್ತಿರ್ಲಿಲ್ಲ ನಮ್ಮ ಕೈಲಿ, ತುಂಬಾ ಥ್ಯಾಂಕ್ಸ್ ಸಹಾಯ ಮಾಡಿದ್ದಕ್ಕೆ ಅಂತ ಥ್ಯಾಂಕ್ಸ್ನ ಹೇಳ್ತಾ ಇರ್ತಾರೆ. ಸೇತ್ ಬಂದ್ಬಿಟ್ಟು ಜಾಕ್ ಹತ್ರ ಮಾತಾಡ್ತಾ ಇರ್ತಾನೆ. ನಾನು ಈ ಮನುಷ್ಯರನ್ನೆಲ್ಲ ತುಂಬಾ ನಂಬ್ತಿರ್ಲಿಲ್ಲ, ಇವರೆಲ್ಲ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ನಿನ್ನ ನೋಡಾದ್ಮೇಲೆ ನಂಗೆ ಅದ್ರ ನಂಬಿಕೆ ಹೊಂಟೋಗಿದೆ, ಇವೆಲ್ಲ ಕೂಡ ತುಂಬಾ ಒಳ್ಳೆಯವರು ಅಂದ್ಬಿಟ್ಟು ಹೇಳ್ತಾನೆ. ಜಾಕ್ ಕೂಡ ನಿನ್ನ ತಂಗಿನ ನೀನು ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಮತ್ತೆ ಸಾರಾ ಇವನ ಹತ್ರ ಬಂದ್ಬಿಟ್ಟು ಇವನ್ನ ಹಗ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ. ಮತ್ತು ತುಂಬ ಥ್ಯಾಂಕ್ಸ್ನ ಹೇಳ್ತಾಳೆ. ಮತ್ತು ಇವರಿಬ್ಬರಿಗೂ ಕೂಡ ಒಂದು ಡಿವೈಸ್ನ ಕೊಟ್ಟಿರ್ತಾರೆ. ಇವರು ನೀವು ಯಾವಾಗ ಬೇಕಾದರೂ ನಮ್ಮನ್ನು ಮೀಟ್ ಮಾಡ್ಬೋದು, ನೀವು ಒಂದು ಜಸ್ಟ್ ಸಿಗ್ನಲ್ ಕೊಡಿ ಅಷ್ಟೇ, ನಾವು ನಿಮ್ಮನ್ನ ಬಂದ್ಬಿಟ್ಟು ಮೀಟ್ ಮಾಡ್ತೀವಿ ಅಂತ ಒಂದು ಡಿವೈಸ್ನ ಕೂಡ ಕೊಡ್ತಾರೆ ಅವ್ರಿಗೆ. ಮತ್ತು ಸಾರಾ ಏನು ಮಾಡ್ತಾಳೆ ಅಂದರೆ ಈ ಜಾಕುಗೆ ಒಂದು ಸೂಪರ್ ಪವರ್ ಕೊಟ್ಬಿಡ್ತಾಳೆ. ಇವಳನ್ನ ಒಂದು ಪವರ್ನ ಯೂಸ್ ಮಾಡ್ಕೊಂಡು ಅವನ್ನ ಒಂದು ಬ್ರೈನ್ ಪವರ್ನ ಇನ್ಕ್ರೀಸ್ ಮಾಡಿಬಿಟ್ಟು ಟೆಲಿಪತಿ ಒಂದು ಪವರ್ನ ಕೊಟ್ಬಿಡ್ತಾಳೆ. ಹಂಗಂದ್ರೆ ಬೇರೆ ಒಂದು ಮನಸ್ಸಲ್ಲಿ ಏನು ಮಾತಾಡ್ತಾ ಇದ್ದಾರೋ ಅದನ್ನು ಅರ್ಥ ಆಗೋ ರೀತಿ ಇವನಿಗೆ ಮಾಡಿಬಿಡ್ತಾಳೆ. ಮತ್ತು ಇವರಿಬ್ರಿಗೂ ಕೂಡ ಗುಡ್ ಬೈ ಹೇಳಿ ಅಲ್ಲಿಂದ ಸ್ಪೇಸ್ ಶಿಪ್ ತೊಗೊಂಡು ಅಲ್ಲಿಂದ ಹೋಗೋಕ್ಕೆ ಶುರು ಮಾಡ್ತಾರೆ. ಇವರು ಕೂಡ ಖುಷಿಯಿಂದಾನೆ ಅವರಿಬ್ಬರನ್ನು ಕೂಡ ಕಳಿಸ್ಕೊಡ್ತಾರೆ. ಮತ್ತು ಇಲ್ಲಿ ನಾವು ಪೋಸ್ಟ್ ಕ್ರೆಡಿಟ್ ಸೀನ್ನ ನೋಡ್ತೀವಿ. ಇವರಿಬ್ರು ಕೂಡ ತುಂಬ ಅಂದರೆ ತುಂಬ ಫೇಮಸ್ ಆಗೋಗ್ಬಿಟ್ಟಿರ್ತಾರೆ. ಈ ಏಲಿಯನ್ಸ್ನ ಮೀಟ್ ಮಾಡಿರ್ತಾರಲ್ಲ ಅದನ್ನೆಲ್ಲನೂ ಕೂಡ ಜನರಿಗೆಲ್ಲ ಹೇಳಿ ತುಂಬ ಅಂದರೆ ತುಂಬ ಫೇಮಸ್ ಆಗಿ ಇವರಿಬ್ರು ಕೂಡ ಲವರ್ಸ್ ಆಗಿ ಮ್ಯಾರೇಜ್ ಆಗೋಕ್ಕೆ ಕೂಡ ರೆಡಿ ಆಗಿಬಿಟ್ಟಿರ್ತಾರೆ.
ಇವ್ರನ್ನ ಒಂದು ಶೋನ ಎಲ್ಲ ಬೇರೆ ಕಡೆ ಎಲ್ಲ ತೋರಿಸಿ ಇವರು ಕೂಡ ಏಲಿಯನ್ಸ್ ಇದ್ದಾರೆ, ಅವ್ರು ಎಕ್ಸಿಸ್ಟ್ ಆಗ್ತಾರೆ, ಅವ್ರು ನಮ್ಮಷ್ಟೇ ಕೂಡ ಒಳ್ಳೆಯವರೇ ಅಂತ ಜನರಿಗೆಲ್ಲ ಪ್ರೂವ್ ಮಾಡಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗಿರ್ತಾರೆ. ಇದರಿಂದ ಆ ಸರ್ಕಾರನು ಕೂಡ ಏನು ಮಾಡಿರೋದಿಲ್ಲ ಇವ್ರಿಗೆ. ಮತ್ತೆ ಹಾಗೆ ಇವರು ಕಾರ್ ಒಳಗಡೆ ಕೂತಿರ್ಬೇಕಾದ್ರೆ ಅವ್ರ ಕಡೆಯಿಂದ ಒಂದು ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಬಂದಿರೋ ಕಡೆಗೆ ಇವರು ಹೋಗಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿದ್ದು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದೆ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವೀಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.